ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ, ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ಗೆ ಸ್ವಾಗತ. ಸೊ ದಿನದ ಕತೆ ಅಂತ ಮಚ್ಚ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಈಗ ದಿನದ ಕತೆ ಅಂತ ಹೇಳಿ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಹಿಂದುಳಿದಿದ್ದೀವಿ. ಇವತ್ತು ಜುಲೈ 5. ಸೊ ಹೀಗಾಗಿ ಉಳಿದಂತಹ ಒಂದು ಪೆಂಡಿಂಗ್ ಕರೆಂಟ್ ಅಫೇರ್ಸ್ ಜುಲೈ 1ರಿಂದ 4ರವರೆಗೆ ನಡೆದಂತಹ ಒಂದಿಷ್ಟು ವಿದ್ಯಮಾನಗಳನ್ನ ಇವತ್ತು ನೋಡೋಣ. ಸೊ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಏನ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಇದರಿಂದ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಲೈಕ್ ಮಾಡೋದು ಮತ್ತು ನಿಮ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡುವಂತ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ನಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ. ಸೊ ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಸಣ್ಣ ನ್ಯೂಸ್ ಗಳನ್ನ ನೋಡೋಣ. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಥವಾ ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧ ಆಗಲಿದೆ. ಜುಲೈ 1ರಿಂದ ಜಾರಿಗೆ ಬರಲಿದೆ ಅಂತ ಅಥವಾ ಬಂದಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಏನಾಗುತ್ತಪ್ಪ ಅಂತಂದ್ರೆ ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ನಮಗೆ ಗೊತ್ತಿರಲಿ. ನಮ್ಮ ರಾಜ್ಯದಲ್ಲಿ ಈ ಒಂದು ಏಕ ಬಳಕೆಯ ಪ್ಲಾಸ್ಟಿಕ್ ಅಥವಾ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನಿಷೇಧ ಕುರಿತಾಗಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸೋದಕ್ಕಾಗಿ ನಾವು ಮೈಸೂರು ರಾಜವಂಶಸ್ಥರಾದಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯವರನ್ನ ಈ ಒಂದು ಕೆಲಸಕ್ಕೆ ರಾಯಭಾರಿಯನ್ನಾಗಿ ಏನ್ ಮಾಡಿದ್ದಾರೆ, ನೇಮಕವನ್ನ ಮಾಡಿದ್ದಾರೆ. ಸೊ ಈಗೇನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಥವಾ ಏಕ ಬಳಕೆ ಪ್ಲಾಸ್ಟಿಕ್ ಇದೆಯಲ್ಲ, ಇದರ ಬ್ಯಾನ್ ಕುರಿತಾಗಿ ಜನರಲ್ಲಿ ಏನ್ ಮಾಡಬೇಕು, ಜಾಗೃತಿಯನ್ನ ಮೂಡಿಸುವಂತಹ ಒಂದು ರಾಯಭಾರಿಯನ್ನಾಗಿ, ಪ್ರಚಾರದ ರಾಯಭಾರಿಯನ್ನಾಗಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವ್ರನ್ನ ನೇಮಕ ಮಾಡಿದ್ರು. ಯಾರು ನೇಮಕ ಮಾಡಿದ್ರು ಅಂದ್ರೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು. ಸೊ ರಾಜ್ಯ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವ್ರನ್ನ ಏನ್ ಮಾಡಿದ್ದಾರೆ, ಅಂಬಾಸಿಡರ್ ಅಥವಾ ರಾಯಭಾರಿಯನ್ನಾಗಿ ನೇಮಕ ಮಾಡಿದ್ದಾರೆ. ಅದರ ಜೊತೆಗೆ ಜುಲೈ 1 ನಾವೇನ್ ಮಾಡಿದ್ದೀವಿ ಅಂತಂದ್ರೆ ಕನ್ನಡ ಪತ್ರಿಕಾ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡಿದ್ವಿ. ಯಾಕಪ್ಪ ಅಂತಂದ್ರೆ 1843 ಜುಲೈ 1ನೇ ತಾರೀಕಿನಂದು ಕರ್ನಾಟಕದ ಅಥವಾ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆಯಾದಂತಹ ಮಂಗಳೂರು ಸಮಾಚಾರ ಏನಾಗುತ್ತೆ, ಪ್ರಕಟಗೊಳ್ಳುತ್ತೆ. ಎಲ್ಲರಿಗೂ ಗೊತ್ತಿದೆ ಮಂಗಳೂರು ಸಮಾಚಾರ ಏನು, ಕನ್ನಡದ ಮೊಟ್ಟ ಮೊದಲ ಒಂದು ದಿನಪತ್ರಿಕೆ. ಸೊ ಇದು ಜುಲೈ 1 1843 ಏನಾಗಿತ್ತು, ಪ್ರಕಟಣೆಯಾಗಿತ್ತು. ಹೀಗಾಗಿ ಇದನ್ನ ಈ ಒಂದು ದಿನ ಜುಲೈ 1 ಕನ್ನಡ ಪತ್ರಿಕಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಸೊ ಅದಾದ್ಮೇಲೆ GST ಬಗ್ಗೆನೂ ಹಿಂದಿನ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. GST ಪರಿಹಾರದ ಕುರಿತು ಹೇಳಿದ್ದೆ. ಸೊ GST ವ್ಯವಸ್ಥೆ ಬಂದು ಜೂನ್ 30ಕ್ಕೆ ಏನಾಯ್ತು, 5 ವರ್ಷ ಆಯ್ತು, ಕಂಪ್ಲೀಟ್ ಆಯ್ತು ಅನ್ನೋದನ್ನ ಮತ್ತೊಂದ್ಸರಿ ನೆನ್ಪು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ರಾಜಸ್ಥಾನದಲ್ಲಿರುವಂತಹ ಮೇನಾರ್ ಅನ್ನುವಂತಹ ಗ್ರಾಮ, ಈ ಒಂದು ಗ್ರಾಮವನ್ನ ಹಕ್ಕಿಗಳ ಗ್ರಾಮ ಅಂತ ಕರೀತಾರೆ. ಓಕೆ, ಸೊ ಮೇನಾರ್ಗಿಂತ ಇದು ಬರ್ಡ್ಸ್ ವಿಲೇಜ್ ಅಥವಾ ಹಕ್ಕಿಗಳ ಗ್ರಾಮ ಅಂತ ಬಹಳಷ್ಟು ಫೇಮಸ್ ಆಗಿರೋದು. ಈ ಗ್ರಾಮವನ್ನ ಜೌಗು ಪ್ರದೇಶ ಅಂತ ಗುರುತಿಸುವಂತ ಕಾರ್ಯಕ್ಕೆ ರಾಜಸ್ಥಾನ ಸರ್ಕಾರ ಮುಂದಾಗಿದೆ. ಸೊ ಇದನ್ನ ಗುರುತಿಸಿ, ಇದನ್ನ ಜೌಗು ಪ್ರದೇಶ ಅಥವಾ ಏನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ವೆಟ್ಲ್ಯಾಂಡ್ ಅಂತ ಹೇಳಿ, ವೆಟ್ಲ್ಯಾಂಡ್ ಅಂತ ಗುರುತಿಸಬೇಕು. ಸೊ ಈ ರೀತಿ ಗುರುತಿಸಿದ ನಂತರ ಮೋಸ್ಟ್ಲಿ ಇದು ಏನಾಗುತ್ತೆ, ರಾಮ್ಸರ್ ಪಟ್ಟಿಗೆ ಅಥವಾ ರಾಮ್ಸರ್ ಸೈಟ್ ಅಂತ ಹೇಳ್ತೀವಿ. ಜೌಗು ಪ್ರದೇಶವನ್ನ ಗುರುತಿಸುವಂತಹ ಒಂದು ಅಂತಾರಾಷ್ಟ್ರೀಯ ಪಟ್ಟಿಗೆ ರಾಮ್ಸರ್ ಪಟ್ಟಿ ಅಂತ ಕರಿತೀವಿ. ಸೊ ರಾಮ್ಸರ್ ಪಟ್ಟಿಗೆ ಇದನ್ನ ಸೇರಿಸುವಂತಹ ಒಂದು ಕೆಲಸ ಮುಂದೆ ಆಗಲಿದೆ. ಸೊ ಈಗ ನಾವು ಹಿಂದಿನ ದಿನಗಳಲ್ಲಿ ನೋಡಿದ್ವಿ ಏನಪ್ಪಾ ಅಂತಂದ್ರೆ, ಈಗ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಹೇಳಿ 75 ವರ್ಷಗಳ ಸ್ವಾತಂತ್ರ್ಯ ಉತ್ಸವದ ಸಂದರ್ಭದಲ್ಲಿ ರಾಮಸರ ಪಟ್ಟಿಗೆ 75 ಹೊಸ ಪ್ರದೇಶಗಳನ್ನ, ಜೌಗು ಪ್ರದೇಶಗಳನ್ನ, ಈ ವೆಟ್ಲ್ಯಾಂಡ್ಸ್ ಅನ್ನ ಸೇರಿಸುವಂತಹ ಗುರಿಯನ್ನ ನಾವು ಇಟ್ಕೊಂಡಿದ್ದೀವಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದನ್ನ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಕೂಡ ಒಂದ್ಸರಿ ನೆನ್ಪು ಮಾಡ್ತಿದ್ದೀನಿ. ಜೊತೆಗೆ ಕರ್ನಾಟಕದಲ್ಲಿ ಯಾವುದೇ ಒಂದು ರಾಮ್ಸರ್ ತಾಣ ಅಥವಾ ರಾಮ್ಸರ್ ಪಟ್ಟಿಗೆ ಸೇರಿದ ಸ್ಥಳ ಇನ್ನೂವರೆಗೂ ಇಲ್ಲ ಅನ್ನೋದನ್ನು ಕೂಡ ನಾವು ಹಿಂದಿನ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದು ಸ್ವಲ್ಪ ಏನಾಗಲಿ ನಿಮಗೆ ನೆನಪಾಗಲಿ. ನೆಕ್ಸ್ಟ್ ಈಗ ಇದನ್ನು ಕೂಡ ಹಿಂದೆ ಡಿಸ್ಕಸ್ ಮಾಡಿದ್ವಿ. ಒಬ್ಬ ಹಂಗಾಮಿ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿದ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ, ಋತುರಾಜ್ ಅವಸ್ಥಿಯವರು ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದ ಋತುರಾಜ್ ಅವಸ್ಥಿಯವರು ಏನಾಗಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಸೊ ಇವರು ರಿಟೈರ್ಡ್ ಆದ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಹೈಕೋರ್ಟಿನ ಹಂಗಾಮಿ ನ್ಯಾಯಮೂರ್ತಿಯಾಗಿ, ಖಾಯಂ ಅಲ್ಲ, ಇವರು ಆಕ್ಟಿಂಗ್ CJ ಚೀಫ್ ಜಸ್ಟಿಸ್ ಯಾವುದು, ಕರ್ನಾಟಕದ ಒಂದು ಮುಖ್ಯ ನ್ಯಾಯಮೂರ್ತಿಯಾಗಿ ಹಂಗಾಮಿಯಾಗಿ ಕೆಲಸ ಮಾಡ್ತಿದ್ದಾರೆ. ಯಾರಂತಂದ್ರೆ ಅಲೋಕ್ ಆರಾಧೆ ಅವರನ್ನ ನೇಮಕ ಮಾಡಿ ರಾಷ್ಟ್ರಪತಿಗಳು ಏನ್ ಮಾಡಿದ್ರು, ಒಂದು ಆದೇಶವನ್ನ ಕೊಟ್ರು. ಸೊ ಗೊತ್ತಿರಲಿ, ಈಗ ಋತುರಾಜ್ ಅವಸ್ಥಿಯವರು ಏನಾಗಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ, ಅವರು ನಿವೃತ್ತರಾಗಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಏನಿರ್ಬೇಕು, ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳಿರ್ಬೇಕು. ಈಗ ಪರ್ಮನೆಂಟ್ ಕೊಟ್ಟಿಲ್ಲ, ಆಕ್ಟಿಂಗ್ ಅಥವಾ ಹಂಗಾಮಿಯಾಗಿ
ಅಲೋಕ್ ಆರಾಧೆ ಅವರನ್ನ ಏನ್ ಮಾಡಿದ್ದಾರೆ ರಾಷ್ಟ್ರಪತಿಗಳು ಏನ್ ಮಾಡಿದ್ದಾರೆ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಅದಾದ್ಮೇಲೆ ಸಾಲುಮರದ ತಿಮ್ಮಕ್ಕ ಅವರು ವೃಕ್ಷ ಮಾತೆ ಅಂತ ಕರಿತೀವಿ. ಸೊ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ಅವರಿಗೆ ಇತ್ತೀಚೆಗೆ ಏನಾಗಿತ್ತು, BDAದವರು ಒಂದು ಸೈಟ್ ಅನ್ನ ಕೊಟ್ಟಿದ್ರು. ಓಕೆ, ಸೊ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ BDAದವರು ಒಂದು ಸೈಟ್ ಅನ್ನ ಕೊಟ್ಟಿದ್ರು. ಏನೋ ಸೈಟ್ ಕೊಟ್ರಪ್ಪ ಅಂತ ಹೇಳಿ ಅಷ್ಟೇ ನಮ್ಗೆ ಖುಷಿ ಆಗ್ಲಿಲ್ಲ. ಬಟ್ ನಮಗೆ ಖುಷಿ ಕೊಡುವಂತಹ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಬ್ಬ ಸಾಲುಮರದ ತಿಮ್ಮಕ್ಕ ಅವರನ್ನ ಪರಿಸರದ ರಾಯಭಾರಿಯಾಗಿ, ಸೊ ಅಂಬಾಸಿಡರ್ ಅಂತಂದ್ರೆ ರಾಯಭಾರಿ. ಫಾರ್ ಎಕ್ಸಾಂಪಲ್ ಫಸ್ಟಿಗೆ ನಾವು ನೋಡಿದ್ವಿ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧದ ರಾಯಭಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ, ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂತ. ಈಗ ಪರಿಸರದ ಒಂದು ರಾಯಭಾರಿ, ನಮ್ಮ ರಾಜ್ಯದ ಪರಿಸರದ ರಾಯಭಾರಿಯಾಗಿ ಸಾಲುಮರದ ತಿಮ್ಮಕ್ಕ ಅವ್ರನ್ನ ನೇಮಕ ಮಾಡಲಾಗಿದೆ. ಸೊ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡಿಲ್ಲ, ಮಾಡ್ತೀವಿ ಅಂತ ಹೇಳಿದ್ರೆ ಜೊತೆಗೆ ಇವರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ಅಂದ್ರೆ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಸಿಗುವಂತಹ ಒಂದು ಸ್ಥಾನಮಾನವನ್ನ ನಮ್ಮ ಸಾಲುಮರದ ತಿಮ್ಮಕ್ಕ ಅವರಿಗೆ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಬಹಳ ಖುಷಿ ಕೊಡುವಂತ ವಿಚಾರ. ಯಾಕಂದ್ರೆ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಆ ಮರಗಳನ್ನ ಬೆಳೆಸಿದಂತಹ ಸಾಲುಮರದ ತಿಮ್ಮಕ್ಕ ಅವರಿಗೆ ನಾವು ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಕೊಟ್ಟು ಪರಿಸರ ರಾಯಭಾರಿಯನ್ನಾಗಿ ಮಾಡ್ತಿರೋದು ಬಹಳಷ್ಟು ಖುಷಿಯ ವಿಚಾರ. ಸೊ ಖುಷಿ ಪಡೋಣ. ನೆಕ್ಸ್ಟ್, ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಮಹಾರಾಷ್ಟ್ರ ಸರ್ಕಾರದಲ್ಲಿ ಸ್ವಲ್ಪ ಬದಲಾವಣೆ ಆಯಿತು. ಈಗ ನೂತನ ಮುಖ್ಯಮಂತ್ರಿಯಾಗಿ ಏಕನಾಥ್ ಶಿಂದೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಉಪಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ಏನ್ ಮಾಡಿದ್ರೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದನ್ನ ಅಷ್ಟೇ ಮುಗಿಸ್ಬಿಡೋಣ. ನೆಕ್ಸ್ಟ್, ದೆಹಲಿ ಸರ್ಕಾರ ನೋಡಿ, ದೆಹಲಿ ಸರ್ಕಾರ ಬಹಳಷ್ಟು ಹೊಸ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ತಗೊಂಡ್ ಬರ್ತಾ ಇದೆ. ಸೊ ಇವ್ರದ್ದು ವಿದ್ಯುತ್ ಯೋಜನೆ ಏನಿತ್ತಲ್ಲ ಅದನ್ನ ಪಂಜಾಬ್ನಲ್ಲಿ ಕಾಪಿ ಮಾಡಿದ್ರು. ಪಂಜಾಬ್ನಲ್ಲಿ ಅದೇ ಪಕ್ಷದ ಸರ್ಕಾರ ಬಂದಿತ್ತು. ಸೊ ಹೀಗೆ ದೆಹಲಿ ಸರ್ಕಾರ ಮಾಡುವಂತಹ ಬಹಳಷ್ಟು ಹೊಸ ಕಾರ್ಯಕ್ರಮಗಳನ್ನ ನಾವು ಸತತವಾಗಿ ಚರ್ಚೆ ಮಾಡ್ತಿದೀವಿ. ಈಗ ದೆಹಲಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸ್ಕೂಲ್ ಆಫ್ ಸ್ಪೆಷಲೈಸ್ಡ್ ಎಕ್ಸಲೆನ್ಸ್ ಅಂತ, ಅಂದ್ರೆ ವಿಶೇಷ ಉತ್ಕೃಷ್ಟ ಶಾಲೆಗಳು ಅಂತ ಹೇಳಿ ಒಂದಿಷ್ಟು ಏನ್ ಮಾಡ್ತಿದ್ರೆ ಸಿಲೆಬಸ್ ಅನ್ನ ಹೊಸದಾಗಿ ರೋಬೋಟಿಕ್ಸ್ ಮತ್ತು ಆಟೋಮೇಷನ್ ಕುರಿತಾಗಿರುವಂತಹ ಪಠ್ಯಕ್ರಮವನ್ನ ನಾವು ಅಳವಡಿಸ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಸೊ ಈ ರೀತಿ ಪಠ್ಯಕ್ರಮವನ್ನ ಈಗೇನು ರೋಬೋಟಿಕ್ಸ್ ಆಗಲಿ ಅಥವಾ ಆಟೋಮೇಷನ್ ಬಗ್ಗೆ ಹೊಸದಾಗಿ ಸಿಲೆಬಸ್ ಅನ್ನ ಈ ಸ್ಕೂಲ್ಗಳಲ್ಲಿ ವಿಶೇಷ ಉತ್ಕೃಷ್ಟ ಶಾಲೆ ಅಥವಾ ಸ್ಕೂಲ್ಸ್ ಆಫ್ ಎಕ್ಸಲೆನ್ಸ್ ಸ್ಪೆಷಲೈಸ್ಡ್ ಎಕ್ಸಲೆನ್ಸ್ ಅಂತ ಕರಿತಿದ್ರಲ್ಲ, ಈ ಒಂದು ಪಠ್ಯಕ್ರಮವನ್ನ ಯಾವ್ದ್ರ ಬಗ್ಗೆ, ರೋಬೋಟಿಕ್ಸ್ ಆಗಿರ್ಲಿ ಅಥವಾ ಆಟೋಮೇಷನ್ ಬಗ್ಗೆ ಹೊಸದಾಗಿ ಸಿಲೆಬಸ್ ಅನ್ನ ರಚನೆ ಮಾಡೋದಕ್ಕೆ ಅವ್ರು ಯಾರಿಗೆ ಕೇಳಿದಾರೆ ಅಂದ್ರೆ IIT ದೆಹಲಿ ಅವ್ರ ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಇಂತಹ ಒಂದು ಕ್ರಮಗಳನ್ನ ಮಾಡಬೇಕು. ಈಗ ದೆಹಲಿ ಸ್ಕೂಲಲ್ಲಿ ಆ ಒಂದು ಸ್ಕೂಲ್ಗಳಲ್ಲಿ ಕಲಿಯುವಂತಹ ಮಕ್ಕಳ ಸಿಲೆಬಸ್ ಅಲ್ಲಿ ರೋಬೋಟಿಕ್ಸ್ ಮತ್ತು ಆಟೋಮೇಷನ್ ಅಂತಹ ಒಂದು ತಾಂತ್ರಿಕ ವಿಷಯಗಳನ್ನ ಅದು ಪಠ್ಯಕ್ರಮದಲ್ಲಿ ಹಾಕೋದ್ರಿಂದ ಇಲ್ಲಿನ ಮಕ್ಕಳಿಗೆ ಸಹಜವಾಗಿ ರೋಬೋಟಿಕ್ಸ್ ಆಗಲಿ ಆಟೋಮೇಷನ್ ಆ ಒಂದು ವಿಷಯಗಳ ಬಗ್ಗೆ ಮುಂದೆ ಇಂಟ್ರೆಸ್ಟ್ ಕೂಡ ಬೆಳೆಯುತ್ತೆ. ಓಕೆ, ಸೊ ಈ ಇಂಟ್ರೆಸ್ಟ್ ಬೆಳೆದು ಮುಂದಿನ ದಿನಗಳಲ್ಲಿ ಅವರು ರೋಬೋಟಿಕ್ಸ್ ಅಥವಾ ಆಟೋಮೇಷನ್ ಗಳ ಕುರಿತಾಗಿ ಏನ್ ಮಾಡ್ಬೋದು, ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡಿ ದೇಶದ ಪ್ರಗತಿಗೆ ಒಂದಿಷ್ಟು ಅಂದ್ರೆ ಈ ಟೆಕ್ನಾಲಜಿಕಲ್ ಫೀಲ್ಡ್ ಅಲ್ಲಿ ಮುಂದೆ ತರುವಂತಹ ಕೆಲಸ ನಡೀಬಹುದು. ಸೊ ಅದಕ್ಕೆ ಇದೊಂದು ಇಂಪಾರ್ಟೆಂಟ್. ಡೆಹಲಿ IIT ದೆಹಲಿ ಜೊತೆಗೆ ಏನ್ ಮಾಡಿದ್ರೆ ಒಪ್ಪಂದ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ದೆಹಲಿ ಸರ್ಕಾರ ಏನ್ ಮಾಡುತ್ತಂದ್ರೆ ತನ್ನ ಒಂದು ಸಿಲೆಬಸ್ ಅಲ್ಲಿ ರೋಬೋಟಿಕ್ಸ್ ಮತ್ತು ಆಟೋಮೇಷನ್ ಗಳನ್ನ ತಗೊಂಡು ಬರಲಿದೆ. ನೋಡೋಣ ಏನಾಗುತ್ತಂತ. ನೆಕ್ಸ್ಟ್, ಅದೇ ದೆಹಲಿ ಸರ್ಕಾರ ಮತ್ತೊಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಏನಪ್ಪಾ ಅಂತಂದ್ರೆ ಮಿಷನ್ ಬುನಿಯಾದ್ ಅಂತ. ಸೊ ಮಿಷನ್ ಬುನಿಯಾದ್ ಅಂತ ಏನ್ ಸ್ಟಾರ್ಟ್ ಮಾಡಿದ್ರಲ್ಲ, ಇದನ್ನ ಆಗಸ್ಟ್ ವರೆಗೆ ವಿಸ್ತರಣೆ ಮಾಡೋದಕ್ಕೆ ದೆಹಲಿ ಸರ್ಕಾರ ನಿರ್ಧಾರ ಮಾಡಿದೆ. ಸೊ ಹಾಗಾದ್ರೆ ಹಿಂದೆ ತಂದಂತ ಅಥವಾ ಈಗ ಜಾರಿಯಲ್ಲಿ ಇರುವಂತಹ ಈ ಮಿಷನ್ ಬುನಿಯಾದ್ ಏನಪ್ಪಾ ಅಂತಂದ್ರೆ, ಈಗ ಕೋವಿಡ್ 2020-21ರಲ್ಲಿ ಏನಾಯ್ತು, ಕೋವಿಡ್ ಬಂದು ಬಹಳಷ್ಟು ಮಕ್ಕಳು ಸರಿಯಾಗಿ ಸ್ಕೂಲಲ್ಲಿ ಓದ್ಲಿಲ್ಲ. ಸೊ ಹೀಗಾಗಿ ಅವರ ಸ್ಕೂಲಲ್ಲಿ ಏನಾಗ್ತಿದೆ, ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಹಿನ್ನಡೆತ ಆಗ್ತಿದೆ. ಸೊ ಹೀಗಾಗಿ ಏನ್ ಮಾಡಿದ್ದಾರಪ್ಪ ಅಂತಂದ್ರೆ 3ನೇ ತರಗತಿಯಿಂದ ಹಿಡಿದು 9ನೇ ತರಗತಿಯ ಮಕ್ಕಳಿಗೆ ಸರಳವಾಗಿ ಹಿಂದಿ ಓದೋದು ಬರೆಯೋದಾಗಿರ್ಬೋದು ಅಥವಾ ಸಾಮಾನ್ಯ ಒಂದು ಗಣಿತ ವಿಷಯಗಳಲ್ಲಿ ಅವ್ರು ಏನಾಗಬೇಕು, ಸಶಕ್ತರಾಗಬೇಕು, ಇವುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಕುರಿತಾಗಿ ಏನ್ ಮಾಡಿದ್ರು ಮಿಷನ್ ಬುನಿಯಾದ್ ಅಂತ ಹೇಳಿ, ಫಂಡಮೆಂಟಲ್ ಬುನಿಯಾದ್ ಅಂತಂದ್ರೆ ಏನಂತ ಹೇಳ್ತೀವಿ ಫೌಂಡೇಶನ್ ಅಂತ ಹೇಳಿ. ಸೊ ಇದನ್ನ ಯಾರಿಗೆ ತಗೊಂಡಿದ್ದಾರೆ, 3ರಿಂದ 9ನೇ ತರಗತಿ ಮಕ್ಕಳಿಗೆ ಹಿಂದಿ ಓದೋದು ಬರೆಯೋದಾಗಿರ್ಬೋದು ಮತ್ತು ಸಾಮಾನ್ಯ ಗಣಿತವನ್ನ, ಇವರು ಬೇಸಿಕ್ ಮ್ಯಾಥ್ಸ್ ಅನ್ನ ಚೆನ್ನಾಗಿ ಓದ್ಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ದೆಹಲಿ ಸರ್ಕಾರ ತಗೊಂಡ್ ಬಂದಿತ್ತು. ಅದನ್ನ ಆಗಸ್ಟ್ ವರೆಗೂ ವಿಸ್ತರಣೆ ಮಾಡ್ತಿದ್ದಾರೆ.
ಅದಾದ್ಮೇಲೆ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಜೋ ಬೈಡೆನ್ ಅವರು ಸಿಮೋನ್ ಬೈಲ್ಸ್ ಅವ್ರನ್ನ ಸೇರಿಕೊಂಡು 18 ಜನರಿಗೆ ಏನ್ ಕೊಟ್ರು, ಮೆಡಲ್ ಆಫ್ ಫ್ರೀಡಮ್ ಅಂತ ಒಂದು ಪ್ರಶಸ್ತಿಯನ್ನ ಕೊಟ್ರು. ಸೊ ಈಗ ಎರಡು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ಮೆಡಲ್ ಆಫ್ ಫ್ರೀಡಮ್ ಅಂತಂದ್ರೆ ಇದು ಅಮೆರಿಕದ ಅತ್ಯುನ್ನತ ಒಂದು ನಾಗರಿಕ ಪ್ರಶಸ್ತಿಯಾಗಿದೆ. ಯಾವ ರೀತಿ ನಮ್ಮ ದೇಶದಲ್ಲಿ ನಾವು ಭಾರತ ರತ್ನವನ್ನ ಕೊಡ್ತೀವಲ್ಲ, ಸೊ ಅದಕ್ಕೆ ಈಕ್ವಲ್ ಆಗಿ ಅಮೆರಿಕದಲ್ಲಿ ಕೊಡುವಂತಹ ಒಂದು ಪ್ರಶಸ್ತಿ ಯಾವುದು, ಮೆಡಲ್ ಆಫ್ ಫ್ರೀಡಮ್ ಅಂತ. ಸೊ ಇದು ಒಂದು. ಎರಡನೇದು ಸಿಮೋನ್ ಬೈಲ್ಸ್ ಅಂದ್ರೆ ಯಾರು? ಸಿಮೋನ್ ಬೈಲ್ಸ್ ಒಬ್ಬರ ಜಿಮ್ನಾಸ್ಟಿಕ್ ಅಥ್ಲೀಟ್. ಸೊ ಜಿಮ್ನಾಸ್ಟಿಕ್ ಆಟವನ್ನ ಆಡುವಂತಹ ಒಬ್ಬ ಕ್ರೀಡಾಪಟು. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೆಚ್ಚು ಕಡಿಮೆ ಇವರು ಎಂಟು ಬಾರಿ ಏನ್ ಮಾಡಿದ್ದಾರೆ ಅಂತಂದ್ರೆ ಒಲಿಂಪಿಕ್ಸ್ ನಲ್ಲಿ ಪದಕವನ್ನ ಪಡೆದಂತಹ ಒಬ್ಬ ಏನು ಶ್ರೇಷ್ಠ ಜಿಮ್ನಾಸ್ಟಿಕ್ ಕ್ರೀಡಾಪಟು ಯಾರು ಅಂತಂದ್ರೆ ಸಿಮೋನ್ ಬೈಲ್ಸ್. ಸೊ ಸಿಮೋನ್ ಬೈಲ್ಸ್ ಜೊತೆಗೆ 18 ಜನರಿಗೆ ಏನ್ ಮಾಡಿದ್ರು, ಜೋ ಬೈಡೆನ್ ಅವರು ಮೆಡಲ್ ಆಫ್ ಫ್ರೀಡಮ್ ಅಂತ. ಸೊ ಇದು ಹೆಚ್ಚು ಕಡಿಮೆ ಅಮೆರಿಕದ ಭಾರತ ರತ್ನಕ್ಕೆ ಈಕ್ವಲ್ ಆಗಿರುವಂತಹ ಒಂದು ಪ್ರಶಸ್ತಿ, ಅತ್ಯುನ್ನತ ಪ್ರಶಸ್ತಿ. ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು. ನೆಕ್ಸ್ಟ್ ಡಿಆರ್ಡಿಒ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಥವಾ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯವರು ಸ್ವಯಂ ಚಾಲಿತವಾಗಿ ಕೆಲಸ ಮಾಡುವಂತಹ ಭಾರತದ ಮಾನವರಹಿತ ಯುದ್ಧ ವಿಮಾನವನ್ನ, ಇವನ್ನ ನಾವೇನಂತ ಹೇಳ್ತೀವಿ, ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸ್ ಅಂತ. ಅಂದ್ರೆ ಇಲ್ಲಿ ಚಾಲನೆ ಮಾಡೋದಕ್ಕೆ, ಈ ಒಂದು ಯುದ್ಧ ವಿಮಾನವನ್ನ ಚಾಲನೆ ಮಾಡೋದಕ್ಕೆ ಯಾರು ಬೇಕಾಗಿಲ್ಲ, ಪೈಲಟ್ ಬೇಕಾಗಿಲ್ಲ. ಸೊ ಹೀಗಾಗಿ ಇವುಗಳನ್ನ ಮಾನವರಹಿತ ಯುದ್ಧ ವಿಮಾನಗಳು ಅಂತ ಕರಿತೀವಿ. ಸೊ ಇಂತಹ ಒಂದು ಸ್ವದೇಶೀಯವಾಗಿ ನಿರ್ಮಿತವಾಗಿರುವಂತಹ, ಅಂದ್ರೆ ಡಿಆರ್ಡಿಒ ನಿರ್ಮಿಸಿದಂತಹ ಒಂದು ಸ್ವಯಂ ಚಾಲಿತವಾದಂತಹ ಈ ಅನ್ಮ್ಯಾನ್ಡ್ ಏರ್ ವೆಹಿಕಲ್ ಅಥವಾ ಮಾನವರಹಿತ ಯುದ್ಧ ವಿಮಾನವನ್ನ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರುವಂತಹ ಡಿಆರ್ಡಿಒದ ವಾಯುನೆಲೆಯಲ್ಲಿ ಏನ್ ಮಾಡ್ತಾರೆ, ಒಂದು ಪರೀಕ್ಷಾರ್ಥ ಹಾರಾಟವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ. ಸೊ ಮುಂದೆ ನೋಡೋಣ, ಈ ಒಂದು ಮಾನವರಹಿತ ಯುದ್ಧ ವಿಮಾನಕ್ಕೆ ಏನಾದರೂ ಹೆಸರನ್ನ ಕೊಟ್ರೆ, ಡಿಆರ್ಡಿಒದವರು ಇದಕ್ಕೇನಾದ್ರೂ ಹೆಸರನ್ನ ಕೊಟ್ರೆ ಅದನ್ನು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರದವರು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು, ಏನಪ್ಪಾ ಅಂದ್ರೆ ನಮ್ಮ ಕ್ಲಿನಿಕ್ ಯೋಜನೆಯನ್ನ ತಗೊಂಡು ಬರ್ತೀವಿ ಅಂತ ಹೇಳಿ. ಸೊ ನಮ್ಮ ಕ್ಲಿನಿಕ್ ಯೋಜನೆ ಅಂತಂದ್ರೇನು, ನಮ್ಮ ಬಿಬಿಎಂಪಿಯ ವಾರ್ಡ್ಗಳಲ್ಲಿ ಅಥವಾ ಸ್ಥಳೀಯ ಒಂದು ಸಂಸ್ಥೆಗಳಲ್ಲಿ, ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಪ್ರತಿ ವಾರ್ಡ್ ನಲ್ಲಿ ಏನ್ ಮಾಡಬೇಕು ಅಪ್ಪ ಅಂತಂದ್ರೆ ಒಂದು ಕ್ಲಿನಿಕ್ ಅಲ್ಲ ಅಥವಾ ಒಂದು ಸಣ್ಣದಾದಂತಹ ಆಸ್ಪತ್ರೆಯನ್ನ ಸ್ಟಾರ್ಟ್ ಮಾಡೋದು. ಸೊ ಈ ಆಸ್ಪತ್ರೆಗೆ ಜನ ಹೋಗ್ಬೇಕು, ಕೆಮ್ಮು, ನೆಗಡಿ, ಓಕೆ, ಸೊ ಇಂಥ ಸಣ್ಣ ಪುಟ್ಟ ಕಾಯಿಲೆಗಳು, ಅದ್ರ ಜೊತೆಗೆ BP ಮತ್ತು ಶುಗರ್, ಓಕೆ, ಡಯಾಬಿಟಿಸ್ ಇರ್ತಲ್ಲ, ಆ ಒಂದು ರೋಗಗಳ ಕುರಿತಾಗಿ ಕೂಡ ಇಲ್ಲಿ ಏನ್ ಮಾಡ್ತಾರೆ, ಚಿಕಿತ್ಸೆಯನ್ನ ಕೊಡ್ತಾರೆ. ಸೊ ಹೀಗೆ ಪ್ರತಿಯೊಂದು ವಾರ್ಡ್ ಅಲ್ಲಿ ಒಂದು ಸಣ್ಣದಾದಂತಹ ಕ್ಲಿನಿಕ್ ಗಳನ್ನ, ಹಾಸ್ಪಿಟಲ್ಸ್ ಗಳನ್ನ ಸ್ಟಾರ್ಟ್ ಮಾಡುವಂತಹ ಒಂದು ಯೋಜನೆ, ಅದನ್ನ ನಾವು ನಮ್ಮ ಕ್ಲಿನಿಕ್ ಯೋಜನೆ ಅಂತ ಹೇಳ್ತೀವಿ. ಸೊ ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಸುಮಾರು 115 ಕೋಟಿ ರೂಪಾಯಿಗಳನ್ನ ಸಚಿವ ಸಂಪುಟದವರು ಏನ್ ಮಾಡಿದ್ರು, ಅನುಮೋದನೆಯನ್ನು ನೀಡಿದ್ರು. ಸೊ ಇನ್ನು ಕೆಲವೇ ದಿನಗಳಲ್ಲಿ ಬಿಬಿಎಂಪಿ ಮತ್ತು ಸ್ಥಳೀಯ ಸಂಸ್ಥೆಗಳ ಒಂದು ವ್ಯಾಪ್ತಿಯಲ್ಲಿ ಏನ್ ಬರುತ್ತೆ, ನಗರ ಪ್ರದೇಶಗಳಲ್ಲಿ ಈ ಪ್ರತಿ ವಾರ್ಡಿಗೆ ಒಂದು ಸಣ್ಣದಾದಂತಹ ನಮ್ಮ ಕ್ಲಿನಿಕ್ ಗಳು ಸ್ಟಾರ್ಟ್ ಆಗೋದನ್ನ ನೋಡ್ತೀವಿ. ಮತ್ತೆ ಸ್ಟಾರ್ಟ್ ಆದಾಗ ಅದನ್ನು ಕೂಡ ಏನ್ ಮಾಡೋಣ, ಮತ್ತೊಂದ್ಸರಿ ರಿವಿಷನ್ ಮಾಡೋಣ. ಅದಾದ್ಮೇಲೆ ನಮ್ಮ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ, ಈಗ ನಾವು ದೆಹಲಿ ಸ್ಕೂಲಲ್ಲಿ ಏನೇನ್ ಮಾಡ್ತಿದ್ದಾರೆ ಅಂತ ನೋಡಿದ್ವಿಲ್ಲ, ಅದೇ ತರ ನಮ್ಮ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಹೊಸದಾಗಿ ಒಂದು ಕ್ರಮವನ್ನ ತಗೊಳ್ಳೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಸೊ ನಾವು ದೆಹಲಿಗಿಂತ ಹಿಂದೆ ಉಳಿದಿಲ್ಲ, ನಾವು ಕೂಡ ಯೋಚನೆ ಮಾಡ್ತಿದೀವಿ ಶಿಕ್ಷಣದಲ್ಲಿ ಏನೇನು ತಗೊಂಡು ಬರ್ಬೇಕಂತ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಶಾಸಕರಿಗೆ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿ ಅಂತ ಹೇಳಿ, ಸೊ ಈಗ ಏನಾಗುತ್ತೆ ಅಂತಂದ್ರೆ ನಮ್ಮ MLA ಗಳಿಗೆ, ಓಕೆ, ಸೊ ಅವರ ಒಂದು ಕಾರ್ಯಕ್ಷೇತ್ರ ಅಥವಾ ಅವರ ಒಂದು ವಿಧಾನಸಭಾ ಕ್ಷೇತ್ರ ಇರುತ್ತಲ್ಲ, ಆ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಅಂತ ಹೇಳಿ, ಅದರ ದೃಷ್ಟಿಯಿಂದ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿ ಅಂತ ಹೇಳಿ ಪ್ರತಿ ವರ್ಷ ಅವರಿಗೆ ನಾವು ದುಡ್ಡನ್ನ ಕೊಡ್ತೀವಿ. ಸೊ ಈ ಒಂದು ದುಡ್ಡನ್ನ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಬಸ್ ಸ್ಟ್ಯಾಂಡ್ ಅನ್ನ ಕಟ್ಸೋದು, ಇಂತಹ ಕೆಲಸಗಳಿಗೆ ಯೂಸ್ ಮಾಡ್ತಿದ್ರು. ಸೊ ಇದರಲ್ಲಿ ಏನ್ ಮಾಡ್ಬೇಕು, ಈಗ ಸರ್ಕಾರಿ ಶಾಲೆಗಳಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸೋದಕ್ಕೆ ವ್ಯಾನ್ ಗಳನ್ನ ಖರೀದಿ ಮಾಡೋದಕ್ಕೆ ಏನ್ ಮಾಡ್ಬೋದು, ಇನ್ ಮುಂದೆ ನಮ್ಮ MLA ಗಳು ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ವ್ಯಾನ್ ಖರೀದಿ ಮಾಡೋದಕ್ಕೆ ದುಡ್ಡನ್ನ ಖರ್ಚು ಮಾಡಬೇಕು. ಸೊ ಈಗ MLA ಗಳ ಕೆಲಸ ಏನು, MLA ಗಳು ಒಂದು ವ್ಯಾನ್ ಅನ್ನ ಯಾರಿಗೆ, ಸರ್ಕಾರಿ ಶಾಲೆಗಳೇ, ಪ್ರೈವೇಟ್ ಸ್ಕೂಲ್ಗಳೆಲ್ಲ ಸರ್ಕಾರಿ ಶಾಲೆಗಳಿಗಾಗಿ ಈ ವ್ಯಾನ್ ಗಳನ್ನ ಖರೀದಿಸಬೇಕು. ಸೊ ವ್ಯಾನ್ ಗಳನ್ನ ಖರೀದಿಸಿ ಕೊಟ್ಟ ಮೇಲೆ ಆ ವ್ಯಾನಿನ ಒಬ್ಬ ಡ್ರೈವರ್ನ ಸಂಬಳ ಆಗ್ಲಿ, ಇಂಧನ ಆಗ್ಲಿ, ಅಥವಾ ಅದರ ಮೇಂಟೆನೆನ್ಸ್ ಖರ್ಚು, ಈಗ ಏನಾದ್ರು ವ್ಯಾನ್ ಕೆಟ್ಟರೆ ಅದನ್ನ ರಿಪೇರಿ ಮಾಡಿಸ್ಬೇಕಲ್ಲ, ಈ ಎಲ್ಲಾ ಖರ್ಚನ್ನ ಯಾರು ಕೊಡೋದಿಲ್ಲ, ಶಾಸಕರು ಕೊಡೋದಿಲ್ಲ. ಇದನ್ನ ಆ ಶಾಲೆಯ SDMC, ಓಕೆ,
ಸ್ಕೂಲ್ದು ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಹೇಳ್ತೀವಲ್ಲ, ಆ ಒಂದು ಸಮಿತಿದವ್ರು ಏನ್ ಮಾಡ್ಬೇಕು, ಬರೆಸ್ಬೇಕು ಅಂತ ಸರ್ಕಾರದವ್ರು ಏನ್ ಮಾಡಿದ್ರೆ ಈ ಒಂದು ಆದೇಶದಲ್ಲಿ ಅಥವಾ ಸುತ್ತೋಲೆಯಲ್ಲಿ ತಿಳಿಸಿದ್ದಾರೆ. ಸೊ ಇದು ಒಳ್ಳೆ ಕ್ರಮ. MLA ದವರ ಒಂದು ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ವ್ಯಾನ್ ಅನ್ನ ಖರೀದಿ ಮಾಡೋದಕ್ಕೆ ಒಂದು ಒಳ್ಳೆ ಸ್ಟೆಪ್ ಅನ್ನ ನಮ್ಮ ರಾಜ್ಯ ಸರ್ಕಾರದವರು ತಗೊಂಡಿದ್ದಾರೆ. ಅದಾದ್ಮೇಲೆ ಮತ್ತೇನ್ ಮಾಡೋಣಪ್ಪ ಅಂದ್ರೆ ಮತ್ತೆ ದೆಹಲಿಗೆ ಹೋಗೋಣ. ಸೊ ದೆಹಲಿಯ ಮಹಾನಗರ ಪಾಲಿಕೆ, ದೆಹಲಿ ಸರ್ಕಾರ ಅಲ್ಲ ಇದು ಡೆಲ್ಲಿ MCD ಅಂತ ಹೇಳ್ತೀವಿ, ಮಹಾನ್ ಡೆಲ್ಲಿ ಕಾರ್ಪೊರೇಷನ್ ಅಂತ. ಇಲ್ಲ MCD ಸಾರಿ ಒಂದು ನಿಮಿಷ, MCD ಅಂತ, ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಆಫ್ ಡೆಲ್ಲಿ ಅಂತ ಹೇಳಿ. ಸೊ ಈ ದೆಹಲಿಯ ಮಹಾನಗರ ಪಾಲಿಕೆದವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಶಾಲೆಯಿಂದ ಹೊರಗುಳಿದಂತಹ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ಬಾರ್ದು, ಅವರು ಎಲ್ಲಿ ಬೇರೆ ಕಡೆ ಇದ್ರು ಕೂಡ ಅವರು ವಿದ್ಯಾಭ್ಯಾಸ ಕರೆಕ್ಟ್ ಆಗಿ ನಡಿಬೇಕು ಅನ್ನುವಂಥ ದೃಷ್ಟಿಯಿಂದ ಮೊಬೈಲ್ ಸಂಚಾರಿ ಶಾಲೆಗಳನ್ನ ಆರಂಭ ಮಾಡ್ತೀವಿ ಅಂತ ಹೇಳಿ ಅಲ್ಲಿನ ಒಂದು ದೆಹಲಿಯ ಒಂದು ಮಹಾನಗರ ಪಾಲಿಕೆ ಏನ್ ಮಾಡ್ತಿದೆ, ಚಿಂತನೆಯನ್ನ ನಡೆಸಿದೆ. ಸೊ ಇದನ್ನ ಆಲ್ರೆಡಿ ನಾವೇನ್ ಮಾಡ್ತೀವಿ, ಕರ್ನಾಟಕದಲ್ಲಿ ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ದವರು ಈ ತರನೇ ಒಂದು ಕಾರ್ಯಕ್ರಮವನ್ನು ಆಲ್ರೆಡಿ ತಗೊಂಡು ಬಂದಿದ್ರು. ಅದನ್ನ ಸ್ಕೂಲ್ ಆನ್ ವೀಲ್ಸ್ ಅಂತ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ನಿಮ್ಗೆ ನೆನಪಿರ್ಬೇಕು, ಸ್ಕೂಲ್ ಆನ್ ವೀಲ್ಸ್ ಅಂತ ಹೇಳಿ ನಮ್ಮ BBMP ದವರು ಆಲ್ರೆಡಿ ಮಕ್ಕಳಿಗೆ ಈ ವ್ಯಾನ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಕ್ಲಾಸ್ ರೂಮ್ಸ್ ಅನ್ನ ಮಾಡಿ ಎಲ್ಲಿ ಮಕ್ಕಳು ಇರ್ತಾರಲ್ಲ ಅಲ್ಲಿ ಹೋಗಿ ಅವರಿಗೆ ಕ್ಲಾಸಸ್ ಅನ್ನ ತಗೊಳ್ಳುವಂತಹ ಒಂದು ಕ್ರಮವನ್ನು ನಾವೇನು ತಗೋದಿದ್ವಿ, ಸ್ಕೂಲ್ ಆನ್ ವೀಲ್ಸ್ ಅಂತ ನೋಡಿದ್ವಿ. ನೆಕ್ಸ್ಟ್ ಈಗ ಆಸ್ಟ್ರೇಲಿಯಾಕ್ಕೆ ಹೋಗೋಣ. ಆಸ್ಟ್ರೇಲಿಯಾದಲ್ಲಿ ಏನಾಗ್ತಿದೆ ಅಂದ್ರೆ ಜೇನು ನೊಣಗಳಿಂದ ಪ್ಯಾರಾಸಿಟಿಕ್ ಪ್ಲೇಗ್ ಅನ್ನುವಂತಹ ರೋಗ ಹರಡ್ತಾ ಇದೆ. ಸೊ ಈ ಪ್ಯಾರಾಸಿಟಿಕ್ ಪ್ಲೇಗ್ ಅನ್ನ ಹರಡಿಸ್ತಿರೋರು ಯಾರು, ಜೇನು ನೊಣಗಳು. ಸೊ ಹೀಗಾಗಿ ಈ ಜೇನು ನೊಣಗಳನ್ನ ಸಾಮೂಹಿಕವಾಗಿ ಕೊಲ್ಲುವಂತಹ ಒಂದು ಕ್ರಮಕ್ಕೆ ಈ ಒಂದು ಆಸ್ಟ್ರೇಲಿಯಾ ಸರ್ಕಾರ ಮುಂದಾಗಿದೆ. ಸೊ ಇದರಿಂದ ಪರಿಸರ ನಾಶ ಆಗುತ್ತೆ, ಬಟ್ ಏನ್ ಮಾಡಕ್ಕಾಗಲ್ಲ, ಇಲ್ಲಿ ರೋಗ ಕಾಣಿಸ್ಕೊಂಡಿದ್ರಿಂದ, ಈ ಪ್ಯಾರಾಸಿಟಿಕ್ ಪ್ಲೇಗ್ ಕಾಣಿಸ್ಕೊಳ್ಳೋದ್ರಿಂದ ಈ ಜೇನು ನೊಣಗಳನ್ನ ಕೊಲ್ಲುವುದು ಅನಿವಾರ್ಯವಾಗಿದೆ. ಅವರು ಕ್ರಮವನ್ನ ತಗೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಮುಂದೆ. ನೆಕ್ಸ್ಟ್ ಈಗ IIT ಬಾಂಬೆ ಬಗ್ಗೆ. IIT ಬಾಂಬೆದವ್ರು ಏನ್ ಮಾಡಿದಾರಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಇರುವಂತಹ ಒಂದು ಕೆಟ್ಟ ವ್ಯವಸ್ಥೆ, ಅದನ್ನ ನಾವು ಜಾತಿ ವ್ಯವಸ್ಥೆ ಅಂತ ಹೇಳ್ತೀವಿ. ಇಂತಹ ಒಂದು ಜಾತಿ ವ್ಯವಸ್ಥೆಯನ್ನ ಬುಡ ಸಮೇತವಾಗಿ ಕಿತ್ತು ಹಾಕುವಂತಹ ಒಂದು ಅರಿವನ್ನ ಮೂಡಿಸೋದಕ್ಕೆ IIT ಬಾಂಬೆದವರು ತಮ್ಮ ವಿದ್ಯಾರ್ಥಿಗಳಿಗೆ ಜಾತಿ ವ್ಯವಸ್ಥೆ ಕುರಿತಾಗಿ ಒಂದು ಕಡ್ಡಾಯ ಕೋರ್ಸ್ ಅನ್ನ ಅಳವಡಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಸೊ ನೋಡಿ, ನಾವೆಲ್ಲ ಒಂದು, ಓಕೆ, ಸೊ ನಾವೆಲ್ಲ ಒಂದು ಅನ್ನುವಂತ ಮನೋಭಾವ ಬೆಳಿಬೇಕು. ಸೊ ಹೀಗಾಗಿ IIT ಡೆಲ್ಲಿದವರು ಇದನ್ನ ಕಂಪಲ್ಸರಿ, ನಾಟ್ IIT ಬಾಂಬೆದವರು ಇದನ್ನ ಕಂಪಲ್ಸರಿ ಕೋರ್ಸ್ ಅಥವಾ ಕಡ್ಡಾಯವಾದಂತಹ ಒಂದು ಕೋರ್ಸ್ ಅಂತ ಹೇಳಿ ಅಳವಡಿಕೆ ಮಾಡೋದ್ರ ಬಗ್ಗೆ ಅವ್ರು ಏನ್ ಮಾಡಿದ್ರೆ ನಿರ್ಧಾರವನ್ನ ತಗೊಳ್ತಿದ್ದಾರೆ. ನೋಡೋಣ ಯಾವಾಗ ಬರುತ್ತಂತ. ಸೊ ಬಂದ್ರೆ ಈ ತರ ಬರೋದ್ರಿಂದ ಏನಾಗುತ್ತೆ, ಸಮಾಜದಲ್ಲಿ ಏಕತೆ ಬೆಳೆಯುತ್ತೆ, ನಾವೆಲ್ಲ ಒಂದು ಅನ್ನುವಂತಹ ಭಾವನೆ ಬೆಳೆಯುತ್ತೆ. ಸೊ ಇದರಿಂದ ಈ ರೀತಿ ಜಾತಿಯ ಒಂದು ಸಮಸ್ಯೆಗಳು ಅಥವಾ ಗೊಂದಲಗಳು ನಡೀತಲ್ಲ, ಅವುಗಳನ್ನ ತಡಿಬಹುದು. ಸೊ ಇದನ್ನ ಬೇರೆ ಒಂದು ಯೂನಿವರ್ಸಿಟಿಗಳು ಕೂಡ ಏನ್ ಮಾಡ್ಬೇಕು, ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಈಗ ಬಹಳಷ್ಟು ಸಾರಿ ಡಿಸ್ಕಸ್ ಮಾಡಿದ್ವಿ, ಈ ವರ್ಷ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಅಂತ ಹೇಳಿ. ಸೊ ಅಮೃತ ಮಹೋತ್ಸವದ ಪ್ರಯುಕ್ತವಾಗಿ ಕೇಂದ್ರ ಸರ್ಕಾರದವರು ಹರ್ ಘರ್ ತಿರಂಗ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಹರ್ ಘರ್ ತಿರಂಗ ಕಾರ್ಯಕ್ರಮದಲ್ಲಿ ನಾವು ಆಗಸ್ಟ್ 11ರಿಂದ ಹಿಡಿದು ಆಗಸ್ಟ್ 17ರವರೆಗೆ, ಸೊ ಈ ಒಂದು 8 ದಿವಸಗಳ ಕಾಲ ನಮ್ಮ ಮನೆ ಮೇಲೆ ರಾಷ್ಟ್ರಧ್ವಜವನ್ನ ಹಾರಿಸಿ ನಮ್ಮ ದೇಶ ಪ್ರೇಮವನ್ನ ಅಭಿವ್ಯಕ್ತಗೊಳಿಸಬೇಕು. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಧ್ವಜವನ್ನ ಖರೀದಿ ಮಾಡಿ. ಸೊ ಧ್ವಜವನ್ನ ಖರೀದಿ ಮಾಡಿ ಆಗಸ್ಟ್ 11ರಿಂದ ಏನ್ ಮಾಡೋಣ, ಆಗಸ್ಟ್ 17ರವರೆಗೆ ನಮ್ಮ ಒಂದು ರಾಷ್ಟ್ರ ಧ್ವಜವನ್ನ ಪ್ರತಿಯೊಬ್ಬರು ನಮ್ಮ ಮನೆಗಳ ಮೇಲೆ ಏನ್ ಮಾಡೋಣ, ಆರಿಸೋಣ. ಯಾಕಂದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಸೊ ಇದನ್ನ ನಾವು ಸಂಪೂರ್ಣವಾಗಿ ಸಂಭ್ರಮಿಸಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ. ಅದಾದ್ಮೇಲೆ ಕೆಲ್ಸಕ್ಕೆ ಬಾರದೇ ಇರುವಂತ ನ್ಯೂಸು, ಹೈದರಾಬಾದನ ಭಾಗ್ಯನಗರ ಅಂತ ಬದಲಾಯಿಸಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸೊ ಇದನ್ನ ಮುತ್ತಿನ ನಗರ ಅಂತ ಹೇಳ್ತೀವಿ. ಈ ಮುತ್ತಿನ ನಗರವಾದಂತಹ ಹೈದರಾಬಾದಿನ ಹೆಸರು ಭಾಗ್ಯನಗರಕ್ಕೆ ಚೇಂಜ್ ಆಗ್ಬೇಕು ಅಂತ ಕೆಲವೊಂದಿಷ್ಟು ಜನರ ಬೇಡಿಕೆ ಆಗಿದೆ. ಸೊ ಇದಕ್ಕೆ ನಮ್ಮ ಸಂಬಂಧ ಇಲ್ಲ. ಇನ್ ಕೇಸ್ ಏನಾದ್ರೂ ಚೇಂಜ್ ಆದ್ರೆ ಹೈದರಾಬಾದ್ನ ಹೆಸರನ್ನು ಭಾಗ್ಯನಗರಕ್ಕೆ ಚೇಂಜ್ ಮಾಡಿದ್ರು ಅಂತ ಓದೋಣ. ಒಂದ್ ವೇಳೆ ಚೇಂಜ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಓದೋದು ಬೇಡ, ಹೈದರಾಬಾದ್ ಉಳಿಯುತ್ತೆ. ನೆಕ್ಸ್ಟ್ ಸ್ವದೇಶಿ ನಿರ್ಮಿತವಾದಂತಹ ಲಘು ಯುದ್ಧ ವಿಮಾನವಾದಂತಹ ತೇಜಸ್ಸು. ಸೊ ಇದನ್ನು ಕೂಡ DRDOದವರು ಡೆವಲಪ್ ಮಾಡಿದ್ರು. ಸೊ ಇಂತಹ ಒಂದು ತೇಜಸ್ ವಿಮಾನನ ನಾವು ಬಳಸ್ತಾ ಇದೀವಿ. ಇದನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಮಲೇಷ್ಯಾ ಸರ್ಕಾರದವರು ಏನ್ ಮಾಡಿದ್ದಾರೆ, ಇಂಟ್ರೆಸ್ಟ್ ಅಥವಾ ಉತ್ಸುಕತೆಯನ್ನ ತೋರಿಸಿದ್ದಾರೆ. ಸೊ ನಮ್ಮ ದೇಶದಿಂದ ನಿರ್ಮಾಣ ಆಗಿರುವಂತಹ ಈ ತೇಜಸ್ ಅನ್ನ ಖರೀದಿ ಮಾಡೋಕೆ ರೆಡಿ ಆಗಿರೋರು ಯಾರು, ಮಲೇಷ್ಯಾದವರು. ಇನ್ನೂ ಫುಲ್ ಡಿಸಿಷನ್ ಅನ್ನ ತಗೊಂಡಿಲ್ಲ. ಯಾಕಂದ್ರೆ ಅವ್ರು ಏನ್ ಮಾಡ್ತಿದ್ದಾರೆ, ಮಲೇಷ್ಯಾದವರು ತಮ್ಮ ಹಳೆ ಯುದ್ಧ ವಿಮಾನಗಳನ್ನ ಬದಲಾವಣೆ ಮಾಡಬೇಕು. ಯಾವುದ್ರ ಜೊತೆಗೆ ಅಂತಂದ್ರೆ ಒಂದು ತೇಜಸ್ ಆಗಿರ್ಬೋದು, ಅಥವಾ ಚೀನಾದ JF-70 ಆಗಿರ್ಬೋದು, ಅಥವಾ
ದಕ್ಷಿಣ ಕೊರಿಯಾದ F-50 ಅಂತ, ರಷ್ಯಾದ MiG-35 ಅಥವಾ Yak-130 ಇವುಗಳಲ್ಲಿ ಯಾವುದಾದ್ರೂ ಒಂದನ್ನ ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಅದರಲ್ಲಿ ನಮ್ಮ ದೇಶದ ತೇಜಸ್ ಕೂಡ ಏನಾಗಿದೆ ಸ್ಥಾನವನ್ನು ಪಡೆದಿದೆ. ಸೊ ಸಾಧ್ಯ ಆದಷ್ಟು ಅವರು ಖರೀದಿ ಮಾಡ್ಲಿ ಅಂತ ಅನ್ಕೋಣ. ಯಾಕಂದ್ರೆ ತೇಜಸ್ ನಮ್ಮ ದೇಶದ ಒಂದು ಲಘು ಯುದ್ಧ ವಿಮಾನ, ಸ್ವದೇಶಿ ನಿರ್ಮಿತವಾಗಿರೋದು, DRDO ತಯಾರು ಮಾಡಿದ್ದು. ಸೊ ಇಂಥ ವಿಮಾನಗಳನ್ನ ಬೇರೆ ಬೇರೆ ದೇಶಗಳು ಖರೀದಿ ಮಾಡೋದ್ರಿಂದ ನಮ್ಮ DRDOಕ್ಕೆ ಏನಾಗುತ್ತೆ, ಅದರ ಒಂದು ಘನತೆ ಹೆಚ್ಚೋದ್ರ ಜೊತೆಗೆ ನಮಗೆ ನಮ್ಮ ದೇಶಕ್ಕೆ ಸ್ವಲ್ಪ ಆರ್ಥಿಕವಾಗಿ ಹಣವು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಈಗ ಡೀಪ್ ಆಗಿರುವಂತಹ ನ್ಯೂಸ್, ಆಲ್ರೆಡಿ ಇದನ್ನ ನಾವು ಡಿಸ್ಕಸ್ ಮಾಡಿದೀವಿ, ಮತ್ತೊಂದ್ಸಾರಿ ನೋಡ್ಬಿಡೋಣ. ಜುಲೈ 18ಕ್ಕೆ ಏನಾಗುತ್ತೆ, ನಮ್ಮ ದೇಶದಲ್ಲಿ ರಾಷ್ಟ್ರಪತಿಗಳ ಚುನಾವಣೆ ನಡೆಯುತ್ತೆ. ಸೊ ಚುನಾವಣೆ ಕಣದಲ್ಲಿ ಈಗ ಇಬ್ಬರೇ ಅಂತಿಮವಾಗಿ ಕಣದಲ್ಲಿ ಉಳಿದಿರೋರು ಇಬ್ರು ನಿಮ್ಗೆ ಆಲ್ರೆಡಿ ಹೆಸರು ಕೂಡ ಗೊತ್ತಿರುತ್ತೆ. NDA ಪರವಾಗಿ ದ್ರೌಪದಿ ಮುರ್ಮು ಅವರು ಏನಾಗಿದ್ದಾರೆ, ನಾಮಿನೇಟ್ ಆಗಿದ್ರೆ ಈಗ ಪ್ರತಿಪಕ್ಷಗಳೆಲ್ಲ ಸೇರ್ಕೊಂಡು ಯಶವಂತ್ ಸಿನ್ಹಾ ಅವರನ್ನ ಮಾಡ್ತಾರೆ, ಈ ಒಂದು ಚುನಾವಣೆಗೆ ಆಯ್ಕೆ ಮಾಡಿದ್ದಾರೆ. ಸೊ ಈಗ ಇವರು ಅಂತಿಮವಾಗಿ ಉಳಿದವರು ಇವರಿಬ್ರೆ. ಸೊ ಇವರು ಸಲ್ಲಿಸಿರುವಂತಹ ಆ ನಾಮಪತ್ರ ಏನಾಗಿದೆ, ಕ್ರಮಬದ್ಧವಾಗಿದೆ ಅಂತ ಹೇಳಿ ರಾಜ್ಯಸಭೆಯ ಪ್ರಧಾನ ಕಾರ್ಯದರ್ಶಿಗಳು ಏನ್ ಮಾಡಿದ್ರು, ಘೋಷಣೆಯನ್ನ ಮಾಡಿದ್ರು. ಸೊ ಈಗ ರಾಷ್ಟ್ರಪತಿ ಚುನಾವಣೆಗೆ ನಿಲ್ಬೇಕಾದ್ರೆ ಕೆಲವೊಂದಿಷ್ಟು ನಿಯಮಗಳನ್ನ ನಾವು ತಿಳ್ಕೋಬೇಕು. ಸೊ ಇಲ್ಲಿ ಯಾರು ಬೇಕಾದ್ರೂ ರಾಷ್ಟ್ರಪತಿ ಚುನಾವಣೆಗೆ ನಿಲ್ಲಕ್ಕಾಗಲ್ಲ. ಸೊ ನಿಲ್ಬೇಕಾದ್ರೆ 2 ಕಂಡೀಷನ್ಸ್ ಇದೆ. ಒಂದನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಈ ನಾಮಪತ್ರವನ್ನ ಸಲ್ಲಿಸಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಕೂಡ ರಾಷ್ಟ್ರಪತಿ ಚುನಾವಣೆಗೆ ನಿಲ್ಬೇಕು ಅಂತಂದ್ರೆ ನನಗೆ ಏನಿರ್ಬೇಕು, ಈ ನಾಮಪತ್ರಕ್ಕೆ 50 ಜನ ಸಹಿ ಮಾಡಿರ್ಬೇಕು. ಆ 50 ಜನರನ್ನ ನಾವು ಸೂಚಕರು ಅಥವಾ ಪ್ರಪೋಸರ್ಸ್ ಅಂತ ಹೇಳ್ತೀವಿ. ಮತ್ತೆ 50 ಜನ ಮತದಾರರು ಅನುಮೋದನೆಯನ್ನ ನೀಡಬೇಕು, ಅನುಮೋದಕ ಅಥವಾ ಸೆಕೆಂಡರ್ಸ್ ಆಗಿ ಸೈನ್ ಮಾಡಬೇಕು. ಸೊ ಅಂದ್ರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವಂತಹ ಈ MLA ಮತ್ತು MP-ಗಳಲ್ಲಿ 50 ಜನ, ಮೊದಲು ಫಸ್ಟ್ 50 ಜನ ಏನು ಅವ್ರನ್ನ ಸೂಚಕರು ಪ್ರಪೋಸರ್ಸ್ ಅಂತ ಹೇಳ್ತೀವಿ. ಮತ್ತೆ 50 ಜನ ಯಾರು ಅನುಮೋದಕರಂತ, ಟೋಟಲ್ ಆಗಿ 100 ಜನ. ಓಕೆ, 100 ಜನ MLA ಅಥವಾ MP-ಗಳು ಇಲ್ಲಿ ಸೈನ್ ಮಾಡಿರ್ಬೇಕು. ಈಗ ಪ್ರಪೋಸಲ್ಸ್ ಅಲ್ಲಿ ಇದ್ದವರು ಸೆಕೆಂಡರ್ಸ್ ಅಲ್ಲಿ ಬರಕ್ಕಾಗಲ್ಲ, ಸೆಕೆಂಡರ್ಸ್ ಅಲ್ಲಿ ಇರೋರು ಪ್ರಪೋಸಲ್ಸ್ ಆಗಿ ಬರಕ್ಕಾಗಲ್ಲ. ಸೊ ಟೋಟಲಿ 100 ಜನ MLA ಅಥವಾ MP-ಗಳು ಎಸ್ ಅಂತ ಅವ್ರು ಏನ್ ಮಾಡ್ಬೇಕು, ನಾಮಪತ್ರಕ್ಕೆ ಸೈನ್ ಹಾಕಿರ್ಬೇಕು. ಸೊ ಇವರನ್ನ ನಾವು ಬೆಂಬಲ ನೀಡ್ತೀವಿ ಅಂತ ಕನಿಷ್ಠ 100 ಜನ MLA ಅಥವಾ MP-ಗಳು ಏನ್ ಮಾಡ್ತಾರೆ, ಇಲ್ಲಿ ಸೈನ್ ಅನ್ನ ಹಾಕಿರ್ತಾರೆ. ಸೊ ಸೈನ್ ಹಾಕಿದಾಗ ಏನಾಗುತ್ತೆ, ಇಲ್ಲಿ ಅವರು ಈ ಚುನಾವಣೆಗೆ ನಿಲ್ಲೋದಕ್ಕೆ ನಾವು ಅರ್ಹರಾಗ್ತೀವಿ. ಸೊ ಅದರ ಜೊತೆಗೆ ಮುಂದೆ ಏನಾಗುತ್ತಪ್ಪ ಅಂತಂದ್ರೆ, ಇಲ್ಲಿ ಅಭ್ಯರ್ಥಿಗಳು ಏನು ನಾಮಪತ್ರವನ್ನ ಸಲ್ಲಿಸ್ತಾರಲ್ಲ, ಅದು ಸಲ್ಲಿಸೋದ್ರ ಜೊತೆಗೆ ಏನಾಗಬೇಕು, 15,000 ರೂಪಾಯಿ ಒಂದು ಭದ್ರತಾ ಠೇವಣಿ ಅಥವಾ ಏನಂತ ಹೇಳ್ತೀವಿ ಸೆಕ್ಯೂರಿಟಿ ಡಿಪಾಸಿಟ್ ಅನ್ನ RBI ನಲ್ಲಿ ಇಡಬೇಕು. ಸೊ ಕನಿಷ್ಠ ಎಷ್ಟು, 15,000 ರೂಪಾಯಿ ಒಂದು ಸೆಕ್ಯೂರಿಟಿ ಡಿಪಾಸಿಟ್ ಅಥವಾ ಭದ್ರತಾ ಠೇವಣಿಯನ್ನ ರಿಸರ್ವ್ ಬ್ಯಾಂಕ್ ನಲ್ಲಿ ಇವ್ರಿಟ್ರೆ ಆ ಒಂದು ನಾಮಪತ್ರವನ್ನ ಕ್ರಮಬದ್ಧ ಅಂತ ಹೇಳ್ತೀವಿ. ಸೊ ಈಗ ಇವರು ನಾಮಪತ್ರ ಕ್ರಮಬದ್ಧವಾಗಿದೆ ಅಂತ ಹೇಳಿ ರಾಜ್ಯಸಭೆ ಪ್ರಧಾನ ಕಾರ್ಯದರ್ಶಿಗಳು ಘೋಷಣೆ ಮಾಡಿದ್ರಲ್ಲ. ಸೊ ಅದ್ರ ಹಿಂದಿರುವ ಅರ್ಥ ಏನಪ್ಪಾ ಅಂತಂದ್ರೆ, 50 ಜನ ಪ್ರಪೋಸರ್ಸ್, 50 ಜನ ಸೆಕೆಂಡರ್ಸ್, ಸೂಚಕರು ಮತ್ತು ಅನುಮೋದಕರು ಸೈನ್ ಕೂಡ ಆಗಿದೆ. ಮತ್ತು ಇವರು 15,000 ರೂಪಾಯಿನ RBI ದಲ್ಲಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಠೇವಣಿಯನ್ನ ಒಂದು ಭದ್ರತಾ ಠೇವಣಿಯಾಗಿ ಇಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ. ಸೊ ಈ ಡೈರೆಕ್ಟ್ ಟ್ಯಾಕ್ಸಸ್ಗೆ, ಈ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ಗೆ ಹೊಸದಾಗಿ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಯಾರಪ್ಪ ಅಂತಂದ್ರೆ 1986ನ ಬ್ಯಾಚಿನ IRS ಅಧಿಕಾರಿಯಾದಂತ ನಿತಿನ್ ಗುಪ್ತಾ ಅವರನ್ನ ಇದರ ಅಧ್ಯಕ್ಷರಾಗಿ ಅಥವಾ ಇದರ ಒಂದು ಚೇರ್ಮನ್ ಆಗಿ ಕೇಂದ್ರ ಸರ್ಕಾರದವರು ನೇಮಕ ಮಾಡಿದ್ರು. ಸೊ ಈಗ ಈ ಕೇಂದ್ರ ನೇರ ತೆರಿಗೆ ಮಂಡಳಿ ಯಾವ ರೀತಿ ಬಂತು ಏನಂತ ಅನ್ನೋದನ್ನ ಸ್ವಲ್ಪ ನಾವು ಅದರ ಹಿನ್ನೆಲೆಯನ್ನ ನೋಡೋಣ. ಸೊ ಏನಾಗುತ್ತಪ್ಪ ಅಂತಂದ್ರೆ, ಮೂಲತಃ ಓಕೆ, ಇಲ್ಲೇನಾಗಿತ್ತು, ಕೇಂದ್ರೀಯ ಆದಾಯ ಮಂಡಳಿ ಕಾಯ್ದೆ 1963 ಅಂತ ಹೇಳಿ ನಾವು ಒಂದು ಕಾಯ್ದೆಯನ್ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡ್ತೀವಿ. ಯಾವುದು, ಕೇಂದ್ರೀಯ ಆದಾಯ ಮಂಡಳಿ ಕಾಯ್ದೆ 1963 ಅಂತ. ಸೊ ಅದಾದ್ಮೇಲೆ ಈ ಒಂದು ಕಾಯ್ದೆಯ ಮೂಲಕ ಮೊದಲು ಬಂದಿದ್ದು ಯಾವುದು, ಕೇಂದ್ರೀಯ ಆದಾಯ ಮಂಡಳಿ ಅಂತ ಹೇಳಿ. ಸೊ ಇದನ್ನ ಟ್ಯಾಕ್ಸಸ್ಗೆ, ಈ ಒಂದು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ. ಅದನ್ನ ಸ್ಟಾರ್ಟ್ ಮಾಡಿದ 1 ವರ್ಷದಲ್ಲಿ ನಮಗೆ ಅರ್ಥ ಆಯ್ತು ಏನಪ್ಪಾ ಅಂತಂದ್ರೆ, ಇಲ್ಲಿ 2 ರೀತಿಯಾದ ತೆರಿಗೆಗಳಿವೆ ನಮ್ಮ ದೇಶದಲ್ಲಿ. ಮುಖ್ಯವಾಗಿರುವಂತಹ 2 ತೆರಿಗೆಗಳು, ಒಂದು ನೇರ ತೆರಿಗೆ, ಮತ್ತೊಂದು ಪರೋಕ್ಷ ತೆರಿಗೆ. ನೇರ ತೆರಿಗೆ ಅಂದ್ರೆ ಒಂದು ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇನ್ಡೈರೆಕ್ಟ್ ಟ್ಯಾಕ್ಸ್. ಸೊ 2 ರೀತಿಯಾದಂತಹ ತೆರಿಗೆಗಳಿರೋದ್ರಿಂದ ಒಂದೇ ಸಂಸ್ಥೆ ಎರಡನ್ನು ನಿಭಾಯಿಸೋದು ಬೇಡ, ಅದು ಪ್ರತ್ಯೇಕವಾಗಿರ್ಲಿ ಅಂತ ಹೇಳಿ ನಾವೇನ್ ಮಾಡಿದ್ವಿ,
ಈ ಕಾಯ್ದೆಯನ್ನ ತಂದ ಮರು ವರ್ಷದಲ್ಲಿ 1964ರಲ್ಲಿ ಈ ಒಂದು ಕೇಂದ್ರೀಯ ಆದಾಯ ಮಂಡಳಿಯನ್ನ ಎರಡು ಬೇರೆ ಬೇರೆ ಸಂಸ್ಥೆಗಳಾಗಿ ವಿಭಾಗ ಮಾಡಿದ್ವಿ. ಒಂದು ಕೇಂದ್ರೀಯ ನೇರ ತೆರಿಗೆ ಮಂಡಳಿ, ಇನ್ನೊಂದು ಕೇಂದ್ರೀಯ ಪರೋಕ್ಷ ತೆರಿಗೆ ಮಂಡಳಿ ಅಂತ ಹೇಳಿ ಎರಡು ಬೇರೆ ಬೇರೆ ಒಂದು ತೆರಿಗೆ ಮಂಡಳಿಗಳನ್ನ ಸ್ಥಾಪನೆ ಮಾಡಿದ್ವಿ. ಓಕೆ, ಸೊ ಇದು ಸ್ಥಾಪನೆ ಆಗ್ಬೇಕಾದ್ರೆ ಹಿಂದಿರುವಂತಹ ಕಾಯ್ದೆಯನ್ನ ಆಲ್ರೆಡಿ ಹೇಳಿದ್ದೀನಿ. ಯಾವ್ದು? ಕೇಂದ್ರೀಯ ಆದಾಯ ಮಂಡಳಿ ಕಾಯ್ದೆ 1963. ಸೊ ಈ ಕಾಯ್ದೆ ಮೂಲಕ ಬಂದಿದ್ದು ಯಾವುದು? ಈ CBDT, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಸೊ ಈ ಒಂದು ಸಂಸ್ಥೆ ಹುಟ್ಕೊಳ್ತು. ಇದರ ಪ್ರಧಾನ ಕಚೇರಿ ಎಲ್ಲರಿಗೂ ಗೊತ್ತಿದೆ, ನವದೆಹಲಿಯಲ್ಲಿ ಇದೆ ಅಂತ ನಾವು ನೋಡಿದ್ವಿ. ನೆಕ್ಸ್ಟ್, ಈಗ ಎಲ್ಲರಿಗೂ IUCN ಒಂದು ಕೆಂಪು ಪಟ್ಟಿ ಅಂತ ಹೇಳಿ ರೆಡ್ ಬುಕ್ ಡೇಟಾ ಬುಕ್ ಅಥವಾ ರೆಡ್ ಲಿಸ್ಟ್ ಅಂತ ಹೇಳ್ತೀವಿ. ಕೆಂಪು ಪಟ್ಟಿ ಅಥವಾ ರೆಡ್ ಡೇಟಾ ಬುಕ್ ಅಂತ ಹೇಳ್ತೀವಿ. ಇದನ್ನ IUCN ಅವರು, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಅನ್ನುವಂತ ಒಂದು ಸಂಸ್ಥೆದವರು ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲಾ ರೀತಿಯಾದಂತಹ ಪ್ರಭೇದಗಳು ಯಾವುವು ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ಈ ತರ ಎಕ್ಸ್ಟಿಂಕ್ಟ್ ಅಥವಾ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹಲವಾರು ಪಟ್ಟಿಗಳನ್ನ IUCN ಅವರು ಬಿಡುಗಡೆ ಮಾಡೋದನ್ನ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಓದ್ತೀವಿ. ಸೊ ಈ ಸಲ ಫಸ್ಟ್ ಟೈಮು ಒಂದು ರಾಜ್ಯ, ಓಕೆ, ಸೊ ಈಗ ಮೊದಲ ಬಾರಿ ಏನಾಗ್ತಿದೆ ಅಂತಂದ್ರೆ ಕೇರಳ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ತನ್ನದೇ ಆದಂತಹ ಒಂದು ಪ್ರಾದೇಶಿಕ ಕೆಂಪು ಪಟ್ಟಿಯನ್ನ, ಯಾವ ರೀತಿ ಈ IUCN ಅವರ ಮಾರ್ಗಸೂಚಿಯ ಪ್ರಕಾರವಾಗಿ ಕೇರಳ ರಾಜ್ಯದಲ್ಲಿ ಇರುವಂತಹ ಈ ಒಂದು ಹಕ್ಕಿಗಳ ಕುರಿತಾಗಿ, ಈ ಒಂದು ಪ್ರತ್ಯೇಕ ಹಕ್ಕಿಗಳ ಕುರಿತಾಗಿ ತನ್ನ ರಾಜ್ಯದ ಒಂದು ರೆಡ್ ಲಿಸ್ಟ್ ಅಥವಾ ಕೆಂಪು ಪಟ್ಟಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ಈ ರೀತಿಯಾಗಿ ಹಕ್ಕಿಗಳಿಗೆ ತನ್ನದೇ ಆದಂತಹ ರಾಜ್ಯದ ಒಂದು ಕೆಂಪು ಪಟ್ಟಿಯನ್ನ ಬಿಡುಗಡೆ ಮಾಡಲಿರುವಂತಹ ಭಾರತದ ಮೊದಲ ರಾಜ್ಯ ಯಾವುದು? ಕೇರಳ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಕೇರಳದ ಕೃಷಿ ವಿಶ್ವವಿದ್ಯಾಲಯ, ಬರ್ಡ್ ಕೌಂಟ್ ಆಫ್ ಇಂಡಿಯಾ ಸಂಸ್ಥೆಗಳು, ಇವೆರಡೂ ಸಂಸ್ಥೆಗಳಿಂದ ಕೆಲವೊಂದು ಜನ ಬಂದ್ರು. ಅವರು ಕೇರಳದ ಹಕ್ಕಿ ನಿಗಾ ಗುಂಪು ಅಥವಾ ಕೇರಳ ಬರ್ಡ್ ಮಾನಿಟರಿಂಗ್ ಕಲೆಕ್ಟಿವ್ ಅಂತ ಹೇಳಿ ಒಂದು ಗುಂಪನ್ನ ರಚನೆ ಮಾಡಿದ್ರು. ಸೊ ಈ ಗುಂಪು ಏನ್ ಮಾಡ್ತಂದ್ರೆ ಇನ್ನು ಮುಂದೆ ಕೇರಳದಲ್ಲೆಲ್ಲ ಸುತ್ತಾಡಿ ಇಲ್ಲಿ ಕಂಡು ಬರುವಂತಹ ಪಕ್ಷಿಗಳನ್ನ ಅಧ್ಯಯನ ಮಾಡಿ ಅವುಗಳ ಸಂಖ್ಯೆಯನ್ನ ತಗೊಂಡು ಯಾವ್ಯಾವ ಪಕ್ಷಿಗಳ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಕುರಿತಾಗಿ ಈ ಒಂದು ರೆಡ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಸೊ ಆ ರೆಡ್ ಲಿಸ್ಟ್ ಬಂದಾಗ, ಸೊ ಇಲ್ಲ ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ ಈ ಕೇರಳದ ಪ್ರಾದೇಶಿಕ ಕೆಂಪು ಪಟ್ಟಿ ಯಾವುದನ್ನ ಕುರಿತಾಗಿ? ಈ ಹಕ್ಕಿಗಳ ಕುರಿತಾಗಿರುವುದನ್ನ ನೋಡೋಣ. ಸೊ ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಇದು ಮೊದಲ ಬಾರಿ ನಡೀತಾ ಇದೆ. ಒಂದು ರಾಜ್ಯ ಈ ರೀತಿಯಾಗಿ ಟ್ರೈ ಮಾಡ್ತಿರೋದು ಫಸ್ಟ್ ಟೈಮು. ಅದರ ಜೊತೆಗೆ ಇವರು ICUN ಒಂದು ಮಾರ್ಗಸೂಚಿಗಳನ್ನ ಅನುಸರಿಸುತ್ತಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ರಾಜ್ಯಸಭಾ ಸದಸ್ಯರ ಕುರಿತಾಗಿ, ಓಕೆ, ಸೊ ನಮ್ಮ ರಾಜ್ಯಸಭೆಯಲ್ಲಿ ನಾವು ಆಯ್ಕೆ ಮಾಡಿ ಕಳಿಸಿದಂತಹ ಒಂದು ಸಂಸದರ ಕುರಿತಾಗಿ ಒಂದು ವರದಿ ಬಂತು. ಈ ವರದಿಯನ್ನ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಮತ್ತು ನ್ಯಾಷನಲ್ ಎಲೆಕ್ಷನ್ ವಾಚ್ ಅನ್ನುವಂತ ಸಂಸ್ಥೆಗಳು, ಎರಡು ಸಂಸ್ಥೆಗಳು, ಒಂದು ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಂತ, ಇನ್ನೊಂದು ನ್ಯಾಷನಲ್ ಎಲೆಕ್ಷನ್ ವಾಚ್ ಅನ್ನುವಂತ ಎರಡು ಸಂಸ್ಥೆಗಳು ಸೇರ್ಕೊಂಡು ರಾಜ್ಯಸಭಾ ಸದಸ್ಯರ ಕುರಿತಾಗಿ ಒಂದು ವರದಿಯನ್ನ ಬಿಡುಗಡೆ ಮಾಡಿದ್ರು. ಆ ವರದಿಯಲ್ಲಿ ಏನಿದೆ ಅನ್ನೋದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ವರದಿ ಹೇಳೋರ ಪ್ರಕಾರ, ಈಗ ನಾವೇನು ರಾಜ್ಯಸಭೆಯಲ್ಲಿ ಸದಸ್ಯರಂತ ನೋಡ್ತಿದೀವಲ್ಲ, ಈ 226 ಸದಸ್ಯರಲ್ಲಿ 31% ಅಷ್ಟು ಸದಸ್ಯರ ವಿರುದ್ಧ ಏನಿದೆ ಅಂದ್ರೆ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದೆ ಅಂತ. ಸೊ ನೋಡಿ, ನಾವು ಎಂತವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ ರಾಜ್ಯಸಭೆಗೆ ಅಂತಂದ್ರೆ 31% ಅಷ್ಟು ಸಂಸದರ ವಿರುದ್ಧ ಏನಿದೆ ಕ್ರಿಮಿನಲ್ ಮೊಕದ್ದಮೆಗಳು, ಅವು ಕ್ರಿಮಿನಲ್ ಕೇಸಸ್ ಏನಾಗಿದೆ ದಾಖಲಾಗಿದೆ. ಅದರ ಜೊತೆಗೆ ಈ ಒಂದು ರಾಜ್ಯಸಭೆಯ ಒಟ್ಟು ಸದಸ್ಯರಲ್ಲಿ 197, 220ರಲ್ಲಿ 197 ಅಥವಾ 87% ಸಂಸದರು, ಈ ರಾಜ್ಯಸಭಾ ಸದಸ್ಯರು ಕೋಟ್ಯಾಧಿಪತಿಗಳು. ಇವರ ಸರಾಸರಿ ಸಂಪತ್ತು ಎಷ್ಟಿದೆ ಅಂದ್ರೆ 79.54 ಲಕ್ಷ, 79,54,00,000 ರೂಪಾಯಿಯಷ್ಟು ಆಸ್ತಿಯನ್ನ ಇವ್ರು ಹೊಂದಿದ್ದಾರೆ. ಸೊ ಅಂದ್ರೆ ನಾವು ಹೆಚ್ಚಿಗೆ ಯಾರನ್ನ ಕಳಿಸ್ತಾ ಇದೀವಿ? ಶ್ರೀಮಂತರಾಗಿರೋರನ್ನ 87% ಜನ, ಕೋಟ್ಯಾಧಿಪತಿಗಳನ್ನ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ವಿ? ಕ್ರಿಮಿನಲ್ ಪ್ರಕರಣಗಳನ್ನ ಎದುರಿಸುವಂತಹ 31% ಜನ ಏನಿದ್ದಾರೆ ಈಗ ನಮ್ಮ ರಾಜ್ಯಸಭೆಯಲ್ಲಿ ಸಂಸದರಾಗಿ ಕೆಲಸ ಮಾಡ್ತಿದ್ದಾರೆ. ಏನ್ ಮಾಡಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಬ್ರೂ ವಲಸೆಗಾರರ ಬಗ್ಗೆ ಸ್ವಲ್ಪ ನಾವು ಮಾತಾಡಬೇಕು. ಓಕೆ, ಸೊ ಬ್ರೂ ವಲಸೆಗಾರರಿಗೆ ಪುನರ್ವಸತಿಯನ್ನ ಕೊಡುವ ಒಂದು ಪ್ರಕ್ರಿಯೆಗೆ
ವೇಗ ನೀಡಬೇಕು ಅಂತ ಹೇಳಿ ಬ್ರೂ ವಲಸೆಗಾರರು ತ್ರಿಪುರಾದ ಒಂದು ಮುಖ್ಯಮಂತ್ರಿಗಳಾದಂತಹ ಮಾಣಿಕ್ ಸಹಾ ಅವರಿಗೆ ಪತ್ರವನ್ನ ಬರೆದ್ರು. ಸೊ ಯಾಕೆ ಪತ್ರ ಬರೆದು ಇವ್ರಿಗೆ ಯಾಕೆ ಪುನರಾವಸತಿ ಬೇಕು ಅಥವಾ ಇವ್ರು ಎಲ್ಲಿ ಹೋಗಿದ್ದಾರೆ, ಯಾಕೆ ಈ ಪುನರಾವಸತಿ ಬಗ್ಗೆ ಒಂದು ಪತ್ರವನ್ನ ಅದು ತ್ರಿಪುರಾ ಮುಖ್ಯಮಂತ್ರಿಗೆ ಬರೆದ್ರು ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈ ಬ್ರೂ ಸಮುದಾಯದವರು ಈಶಾನ್ಯ ಭಾರತದ ರಾಜ್ಯಗಳಾದ ತ್ರಿಪುರಾ, ಮಿಜೋರಾಂ ಮತ್ತು ಅಸ್ಸಾಂಗಳಲ್ಲಿ ವಾಸ ಮಾಡುವಂತಹ ಒಂದು ಜನಾಂಗ. ಅವ್ರಿಗೆ ನಾವೇನಂತ ಹೇಳ್ತೀವಿ, ಬ್ರೂ ಸಮುದಾಯ ಅಂತ ಕರಿತೀವಿ. ಸೊ ಈ ಬ್ರೂ ಸಮುದಾಯದವ್ರದ್ದು ಏನಾಗುತ್ತಂದ್ರೆ ಇಲ್ಲಿ ಮಿಜೋರಾಂನಲ್ಲಿ ಇವ್ರು ವಾಸ ಆಗಿದ್ರು. ಇವ್ರನ್ನ ಮಿಜೋರಾಂನ ಹೊರಗಿನವರು ಅಂತ ಹೇಳಿ 1997ರಲ್ಲಿ ಇವ್ರ ಮೇಲೆ ದಾಳಿ ಮಾಡ್ತಾರೆ. ಸೊ ದಾಳಿ ಮಾಡಿದಾಗ ಇವರು ಮಿಜೋರಾಮನ್ನ ಬಿಟ್ಟು ಎಲ್ಲಿಗೆ ಬಂದ್ರು, ತ್ರಿಪುರಾದ ನಿರಾಶ್ರಿತ ಕ್ಯಾಂಪ್ ನಲ್ಲಿ ಬಂದ್ರು. ಸೊ ಬಂದ್ಮೇಲೆ ಹೆಚ್ಚು ಕಡಿಮೆ 37,000 ಜನ, ಓಕೆ, ಸೊ ರಾತ್ರೋರಾತ್ರಿ ಓಡಿ ಬರ್ತಾರೆ. ಅಷ್ಟು ದೊಡ್ಡದಾದಂತಹ ಒಂದು ಜನಾಂಗೀಯ ಒಂದು ಗಲಭೆ ನಡೀತೆ, ಜನಾಂಗೀಯ ದಾಳಿ ನಡೀತೆ. ಯಾಕೆ ನಡೀತೆ ಅಂದ್ರೆ ನೀವು ಮಿಜೋರಾಂದವರಲ್ಲ, ನೀವು ಹೊರಗಿನವರು ಅಂತ ಹೇಳಿ ಅಲ್ಲಿಂದ ಮಿಜೋರಾಂದಿಂದ ಇವ್ರನ್ನ ಓಡಿಸಿದ್ರು. ಸೊ ಸುಮಾರು 37,000 ಜನ ರಾತ್ರೋರಾತ್ರಿ ಎಲ್ಲಿ ಬಂದ್ರು, ತ್ರಿಪುರಾದ ನಿರಾಶ್ರಿತ ಕ್ಯಾಂಪಿಗೆ ಬಂದ್ರು, ಅಲ್ಲಿ ಆಶ್ರಯವನ್ನು ಪಡೆದ್ರು. ಸೊ ಸರ್ಕಾರ ಪ್ರಯತ್ನ ಪಟ್ಟು ಒಂದು 5,000 ಜನರನ್ನ ವಾಪಸ್ ಎಲ್ಲಿ ಕಳಿಸಿತ್ತು, ಮಿಜೋರಾಂಗೆ ಕಳಿಸಿತ್ತು. ಇನ್ನೂ ಕೂಡ ತ್ರಿಪುರಾದಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಸುಮಾರು 32,000 ಬ್ರೂ ಸಮುದಾಯದವರು, ಬ್ರೂ ವಲಸಿಗರು ತ್ರಿಪುರಾದಲ್ಲಿದ್ದಾರೆ. ಇವರು ವಾಪಸ್ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು, ಮಿಜೋರಾಂಗೆ ಹೋಗ್ಬೇಕು. ಸೊ ಅದಕ್ಕೆ ನಮಗೆ ವಾಪಸ್ಸು ಮಿಜೋರಾಂಗೆ ಕಳಿಸುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನ ಬೇಗನೆ ಮಾಡಿ ಅಂತ ಹೇಳಿ ಅವ್ರು ಇರುವಂತಹ ಒಂದು ರಾಜ್ಯ ತ್ರಿಪುರಾದ ಮುಖ್ಯಮಂತ್ರಿಗೆ ಲೆಟರ್ ಅನ್ನ ಬರೆದ್ರು. ಸೊ ನೋಡೋಣ, ವಾಪಸ್ ಇವರು ಹೋಗ್ಲಿ ಎಲ್ಲಿಗೆ, ಮಿಜೋರಾಂಗೆ ವಾಪಸ್ಸು ತಮ್ಮ ಮನೆಗಳಿಗೆ ತೆರಳಿ ಅಂತ ನಾವು ಆಶಿಸೋಣ. ಸೊ ಮತ್ತೆ ಏನಾದ್ರೂ ನ್ಯೂಸ್ ಬಂದ್ರೆ, ಬ್ರೂ ವಲಸೆಗಾರರ ಬಗ್ಗೆ ಬಂದ್ರೆ ನಾವು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಡೀಟೇಲ್ ಆಗಿ ನೋಡೋಣ. ನೆಕ್ಸ್ಟ್ ನೀರಜ್ ಚೋಪ್ರಾ ಅವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಅನ್ನ ಗೆದ್ದಂತಹ ನೀರಜ್ ಚೋಪ್ರಾ ಅವ್ರ ಬಗ್ಗೆ ಸ್ವಲ್ಪ ಇನ್ನೊಂದು ದಾಖಲೆಯನ್ನ ಬರೆದ್ರು. ಏನಪ್ಪಾ ಅಂದ್ರೆ ಒಂದು ಹೊಸ ರಾಷ್ಟ್ರೀಯ ದಾಖಲೆಯನ್ನ ಬರೆದಿದ್ದಾರೆ. ಸೊ ಅವರು ಡೈಮಂಡ್ ಲೀಗ್ ಚಾಂಪಿಯನ್ಶಿಪ್ ನಲ್ಲಿ 89.94 ಮೀಟರ್ಸ್ ಅಷ್ಟು ದೂರದವರೆಗೆ ಈ ಜಾವ್ಲಿನ್ ಥ್ರೋದಲ್ಲಿ ಅಷ್ಟು ದೂರದವರೆಗೆ ಎಸೆದು ಹೊಸದಾದಂತಹ ಒಂದು ರಾಷ್ಟ್ರೀಯ ದಾಖಲೆಯನ್ನ ಬರೆದ್ರು. ಎಲ್ಲಿ ಅಂತಂದ್ರೆ ಈ ಡೈಮಂಡ್ ಲೀಗ್ ಅನ್ನುವಂತ ಒಂದು ಚಾಂಪಿಯನ್ಶಿಪ್ ಅಲ್ಲಿ. ಈ ಚಾಂಪಿಯನ್ಶಿಪ್ ಅಲ್ಲಿ ನೀರಜ್ ಚೋಪ್ರಾ ಅವರಿಗೆ ಏನಾಯ್ತು, 2ನೇ ಸ್ಥಾನ ಸಿಕ್ತು. ಫಸ್ಟ್ ಸ್ಥಾನ ಯಾರಿಗೆ ಸಿಕ್ಕಿದೆ ಅಂದ್ರೆ ವಿಶ್ವ ಚಾಂಪಿಯನ್ ಆದಂತಹ ಆಂಡರ್ಸನ್ ಪೀಟರ್ಸ್ ಅವರಿಗೆ ಸಿಕ್ತು. ಸೊ ಇಲ್ಲಿಯೂ ಕೂಡ 2ನೇ ಸ್ಥಾನವನ್ನ ನೀರಜ್ ಚೋಪ್ರಾ ಪಡೆದ್ರು ಎಲ್ಲಿ, ಡೈಮಂಡ್ ಲೀಗ್ ಅಲ್ಲಿ. ಅದ್ರ ಜೊತೆಗೆ ಹೊಸದಾಗಿ ಒಂದು ರಾಷ್ಟ್ರೀಯ ದಾಖಲೆಯನ್ನ, ನ್ಯಾಷನಲ್ ರೆಕಾರ್ಡ್ ಅನ್ನ ಮಾಡಿದ್ರು. ಎಷ್ಟಂದ್ರೆ 89.94 ಮೀಟರ್ಸ್ ಅಷ್ಟು ದೂರದವರೆಗೆ ಇವರು ಜಾವೆಲಿನ್ ಥ್ರೋನ ಮಾಡಿದ್ರು. ನೆಕ್ಸ್ಟ್ PM ಪೋಷಣ್ ಅಭಿಯಾನದ ಬಗ್ಗೆ ಒಂದು ನ್ಯೂಸ್ ಬಂದಿದೆ. PM ಪೋಷಣ್ ಅಭಿಯಾನದಲ್ಲಿ ಬರುವಂತಹ ಮಕ್ಕಳಿಗೆ ಆಧಾರ್ ಕಾರ್ಡ್ ಅಗತ್ಯತೆ ಇಲ್ಲ ಅಥವಾ ಆಧಾರ್ ಏನಿಲ್ಲ, ಕಡ್ಡಾಯವಾಗಿಲ್ಲ, ಅದು ಕಡ್ಡಾಯವಾಗಿಲ್ಲ ಅಥವಾ ಅದನ್ನ ಕೇಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಒಂದು ಸ್ಪಷ್ಟನೆಯನ್ನ ಕೊಟ್ಟರು. ಸೊ ಈಗ PM ಪೋಷಣ್ ಅಭಿಯಾನ ಅಂದ್ರೆ ಏನು, ಇದು 2018ರಲ್ಲಿ ಆರಂಭವಾದಂತಹ ಒಂದು ಕಾರ್ಯಕ್ರಮ. ಇಲ್ಲಿ ಏನಿದೆ ಅಂದ್ರೆ ಹರೆಹದಿಯದ ಯುವತಿಯರು, ಗರ್ಭಿಣಿ ಮಹಿಳೆಯರು ಮತ್ತೆ ಬಾಣಂತಿಯರು ಹಾಗೂ 6 ವರ್ಷದ ಕೆಳಗಿನ ವಧು ಮಕ್ಕಳು, ಓಕೆ, ಸೊ 4 ಜನ ಇದ್ದಾರೆ ಇಲ್ಲಿ ಬೆನಿಫಿಷರೀಸ್ ಅಥವಾ ಫಲಾನುಭವಿಗಳು. ಒಂದು ಹರೆಹದಿಯದ ಯುವತಿಯರು, 2ನೇದು ಗರ್ಭಿಣಿ ಮಹಿಳೆಯರು, 3ನೇದು ಬಾಣಂತಿಯರು ಮತ್ತೆ 6 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಪೌಷ್ಟಿಕತೆಯನ್ನು ನೀಡುವ ಒಂದು ಕ್ರಮಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಈ ಒಂದು ಯೋಜನೆಯನ್ನ ಜಾರಿಗೆ ತಗೊಂಡು ಬಂದ್ರು. ಸೊ ನಾನು ಆಲ್ರೆಡಿ ಹೇಳಿದೆ, 4 ರೀತಿಯಾದಂತಹ ಬೆನಿಫಿಷರಿಗೆ ಪೌಷ್ಟಿಕತೆಯ ಕೊರತೆ ಆಗದಿರಲಿ ಅಂತ ಆ ಪೌಷ್ಟಿಕತೆಯನ್ನು ಕೊಡುವ ದೃಷ್ಟಿಯಿಂದ PM ಪೋಷಣ್ ಅಭಿಯಾನ ಅನ್ನೋದನ್ನ 2018ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಇದರಲ್ಲಿ ಮಕ್ಕಳಿಗೇನು ಫಲಾನುಭವಿಗಳಿದಾರಲ್ಲ ಆ ಮಕ್ಕಳಿಗೆ ಆಧಾರ್ ಕಾರ್ಡಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸರ್ಕಾರದವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಯಾಕೆ ತಗೊಂಡ್ ಬಂದೀವಿ ಅನ್ನೋದಕ್ಕೆ ಮುಖ್ಯವಾಗಿ ಕೆಲವೊಂದಿಷ್ಟು ಇದೆ, ಉದ್ದೇಶಗಳಿದೆ. ಒಂದು, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಓಕೆ, ಸ್ಟಂಟಿಂಗ್ ಮತ್ತು ಅಂಡರ್ ವೇಟ್ ಅಂತ ಹೇಳಿ. ಸೊ ಮಕ್ಕಳ ಒಂದು ಬೆಳವಣಿಗೆ ಕುಂಠಿತ ಆಗಿರ್ಬೋದು ಅಥವಾ ಅವರು ಅವರಿಗೆ ಪೌಷ್ಟಿಕತೆ ಕೊರತೆ ಕಾಡ್ತಿರ್ಬೋದು. ಮಹಿಳೆಗಳಲ್ಲಿ ಮಕ್ಕಳಲ್ಲಿ ಏನಾಗ್ಬೋದು, ರಕ್ತಹೀನತೆ ಅಥವಾ ಅನಿಮಿಯಾಗಳನ್ನ ತಡೆಯುವಂತಹ ಒಂದು ಉದ್ದೇಶದಿಂದ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಆಲ್ರೆಡಿ ಹೇಳಿದೀನಿ, ಕೇಂದ್ರ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಒಂದು ಯೋಜನೆಯಾಗಿದೆ. ಸೊ ಅವರೇ ಇದನ್ನ 2018ರಲ್ಲಿ ಇದನ್ನ ತಗೊಂಡು ಬಂದ್ರು. ನೆಕ್ಸ್ಟ್, ತೇಲುವ ಸೌರ ಘಟಕ ಅಂತ ಹೇಳಿ ಆಲ್ರೆಡಿ ನಾನು ಮಚ್ಚಾ ಮಿನಿ ಮಾಹಿತಿಯಲ್ಲಿ ಇದ್ರ ಬಗ್ಗೆ ಹೇಳಿದ್ದೆ. ಮತ್ತೊಂದು ಸಾರಿ ಇದನ್ನ ನೋಡ್ಬಿಡೋಣ. ಏನಪ್ಪಾ ಅಂತಂದ್ರೆ ಭಾರತದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಘಟಕವನ್ನ ತೆಲಂಗಾಣದ ಪೆದ್ದಪಲ್ಲಿ ಜಿಲ್ಲೆಯ ರಾಮಗುಂಡಂನಲ್ಲಿ ಏನ್ ಮಾಡ್ತಿದ್ರೆ ಸ್ಟಾರ್ಟ್ ಮಾಡಿದ್ರೆ. ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ, ಈ ಒಂದು ತೇಲುವ
ಸೌರ ವಿದ್ಯುತ್ ಘಟಕ, ಭಾರತದ ಅತಿ ದೊಡ್ಡ ತೇಲುವ ಸೌರ ವಿದ್ಯುತ್ ಘಟಕವನ್ನ ನಿರ್ಮಾಣ ಮಾಡ್ತಿರೋರು ಯಾರು? ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮದವರು ಇದನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಈ ತರ ಒಂದು ತೇಲುವ ಸೌರ ಫಲಕಗಳನ್ನ ಹೊಂದಿರುವಂತಹ ಒಂದು ವಿದ್ಯುತ್ ಉತ್ಪಾದನಾ ಘಟಕ. ಇದ್ರ ಕೆಪಾಸಿಟಿ ಏನಪ್ಪಾ ಅಂದ್ರೆ 100 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇದನ್ನ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಇಲ್ಲಿ ಗೋದಾವರಿ ನದಿಗೆ, ಸೊ ಈಗ ಗೋದಾವರಿ ತೆಲಂಗಾಣದಲ್ಲಿರುವಂತಹ ಗೋದಾವರಿ ನದಿಗೆ ಅಡ್ಡವಾಗಿ ಕಟ್ಟಿರುವಂತಹ ಈ ರಾಮಗುಂಡಂ ಜಲಾಶಯದಲ್ಲಿ ನಿರ್ಮಾಣ ಮಾಡ್ತೀವಿ. ಸೊ ಜಲಾಶಯ ಅಂದ್ರೆ ಅಣೆಕಟ್ಟಲ್ಲಿ ಎಲ್ಲಿ ನೀರು ನಿಂತಿರ್ತಲ್ಲ ಆ ನೀರಿನ ಮೇಲೆ ನಾವೇನ್ ಮಾಡ್ತಾ ಇದೀವಿ, ಈ ರೀತಿ ಸೌರ ಫಲಕಗಳನ್ನ ಇಟ್ಕೊಂಡು 100 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯವಿರುವಂತಹ ದೇಶದ ಅತಿ ದೊಡ್ಡದಾದಂತಹ ತೇಲುವಂತಹ ಸೌರ ವಿದ್ಯುತ್ ಘಟಕವನ್ನ ಇಲ್ಲಿ ರಾಮಗುಂಡಂನಲ್ಲಿ ಚಾಲನೆಯನ್ನ ನೀಡಲಾಯಿತು. ಓಕೆ, ಸೊ ನೆಕ್ಸ್ಟ್ ಇವಿ ಅಭಿಯಾನ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರದ ಒಂದು ನ್ಯೂಸ್. ಇವಿ ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಇಲ್ಲಿ ನಮ್ಮ ದೇಶದಲ್ಲಿ ಹಸಿರು ಇಂಧನ ಅಥವಾ ಎಲೆಕ್ಟ್ರಿಕ್ ವಾಹನಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಇವಿ ಅಭಿಯಾನವನ್ನ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರದವರು ಇದಕ್ಕೆ ಚಾಲನೆ ನೀಡಿದ್ರು. ಸೊ ಇಲ್ಲಿ ಇವಿ ಅಭಿಯಾನ ಅಂದ್ರೇನು? ಸೊ ಇವಿ ಅಭಿಯಾನ ಅಂತಂದ್ರೆ ರಾಜ್ಯದಲ್ಲಿ ಎಲ್ಲೇ ಹೋದ್ರು ಏನ್ ಸಿಗ್ಬೇಕು? ನಮಗೆ ಚಾರ್ಜಿಂಗ್ ಸ್ಟೇಷನ್ ಸಿಗಬೇಕು. ಸೊ ಈಗ ನಾವ್ ಎಲ್ಲೇ ಹೋದ್ರು ನಮ್ಗೆ ಏನ್ ಸಿಗುತ್ತಪ್ಪ? ನಮಗೆ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ. ಅದೇ ರೀತಿ ಈ ಚಾರ್ಜಿಂಗ್ ಸ್ಟೇಷನ್ ಗಳು ಕೂಡ ಸಿಗಬೇಕು. ಸೊ ಹೀಗಾಗಿ ರಾಜ್ಯದ ಎಲ್ಲಾ ಕಡೆ ನಾವೇನ್ ಮಾಡೋಣ, ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ ಸ್ಥಾಪನೆ ಮಾಡೋಣ ಅಂತ ಹೇಳಿ ಬೆಸ್ಕಾಂ ಅನ್ನ ಏನ್ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು ನೋಡಲ್ ಏಜೆನ್ಸಿಯಾಗಿ, ಅಂದ್ರೆ ರಾಜ್ಯದಾದ್ಯಂತ ಎಲ್ಲಾ ಕಡೆ ಈ ಒಂದು ಚಾರ್ಜಿಂಗ್ ಸ್ಟೇಷನ್ಸ್ ಗಳನ್ನ ಸ್ಥಾಪನೆ ಮಾಡುವಂತಹ ಒಂದು ಮುಖ್ಯಸ್ಥರಾಗಿ ಯಾರು ಕೆಲಸ ಮಾಡ್ತಾರೆ? ಬೆಸ್ಕಾಂ ಕೆಲಸ ಮಾಡ್ತಾರೆ. ಸೊ ಅದಕ್ಕೆ ಅವ್ರನ್ನ ನಾವೇನಂತ ಹೇಳ್ತಿದ್ವಿ, ನೋಡಲ್ ಏಜೆನ್ಸಿಯಾಗಿ ರಾಜ್ಯ ಸರ್ಕಾರದವರು ಇವ್ರನ್ನ ನೇಮಕ ಮಾಡಿದ್ರು. ಸೊ ಇಷ್ಟೇ ಮಾಡಿಲ್ಲ, ಇನ್ನೂ ಹಲವಾರು ಕ್ರಮಗಳನ್ನು ತಗೊಂಡಿದ್ದಾರೆ. ಈ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಬಳಕೆಯನ್ನ ಪ್ರೋತ್ಸಾಹ ಮಾಡೋದಕ್ಕೆ ಸರ್ಕಾರದವರು ಮತ್ತೆ ಬೇರೆ ಬೇರೆ ಕ್ರಮಗಳನ್ನ ತಗೊಂಡಿದ್ದಾರೆ. ಆ ಕ್ರಮಗಳು ಏನು ಅನ್ನೋದನ್ನ ಸ್ವಲ್ಪ ನಾವೇನ್ ಮಾಡೋಣ, ನೋಡ್ತಾ ಹೋಗೋಣ. ಸೊ ಬೆಂಗಳೂರಲ್ಲಿರುವಂತಹ ಈ ಒಂದು ಚಾರ್ಜಿಂಗ್ ಪಾಯಿಂಟ್ಸ್ ಗಳ ಅಥವಾ ಚಾರ್ಜಿಂಗ್ ಕೇಂದ್ರಗಳ ಮಾಹಿತಿ ನೀಡೋದಕ್ಕೆ ಬೆಸ್ಕಾಂನವರು ಏನ್ ಮಾಡಿದ್ರು, ಇವಿ ಮಿತ್ರ ಆಪ್ ಅನ್ನುವಂತಹ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದ್ರು. ಸೊ ಈಗ ಬೆಂಗಳೂರಲ್ಲಿ ನಾವೇನಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಬಳಸ್ತಾ ಇದ್ರೆ ನಮ್ಮ ಸುತ್ತಮುತ್ತಲು ಪ್ರದೇಶದಲ್ಲಿ ನಾವು ಹೋಗುವಾಗ ಎಲ್ಲಾದ್ರೂ ಈ ಒಂದು ಚಾರ್ಜಿಂಗ್ ಪಾಯಿಂಟ್ಸ್ ಗಳಿದ್ದಾವ ಅಥವಾ ಚಾರ್ಜಿಂಗ್ ಕೇಂದ್ರಗಳಿದ್ದಾವ ಅಂತ ತಿಳ್ಕೊಳ್ಳೋದಕ್ಕಾಗಿ ಇವಿ ಮಿತ್ರ ಆಪ್ ಅನ್ನೋದನ್ನ ಈ ಬೆಸ್ಕಾಂನವರು ಏನ್ ಮಾಡಿದ್ರು, ಬಿಡುಗಡೆ ಮಾಡಿದ್ರು. ಅದರ ಜೊತೆಗೆ UK ಅಂದ್ರೆ ಇಂಗ್ಲೆಂಡ್ ಸರ್ಕಾರ ಮತ್ತು ನೀತಿ ಆಯೋಗದ ಜೊತೆಗಾಗಿ ಇವಿ ಜಾಗೃತಿ ಜಾಲತಾಣವನ್ನು ಕೂಡ ಏನ್ ಮಾಡಿದ್ದಾರೆ, ಒಂದು ವೆಬ್ಸೈಟ್ ಅನ್ನ ರೂಪಿಸಿದ್ದಾರೆ. ಸೊ ಇಲ್ಲಿ ನಾವೇನ್ ನೋಡ್ತಿದೀವಿ, ಈಗ ಇವಿ ಅಭಿಯಾನ ಅಂದ್ರೇನು? ಇವಿ ಅಭಿಯಾನ ಅಂದ್ರೆ ರಾಜ್ಯದಾದ್ಯಂತ ಚಾರ್ಜಿಂಗ್ ಸ್ಟೇಷನ್ಸ್ ಬರಬೇಕು. ಅದ್ರ ಜೊತೆಗೆ ಚಾರ್ಜಿಂಗ್ ಕೇಂದ್ರಗಳು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಇದಿವೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ಇವಿ ಮಿತ್ರ ಆಪ್ ಅನ್ನೋದನ್ನು ಕೂಡ ಬಿಡುಗಡೆ ಮಾಡಿದ್ರು. ಅದ್ರ ಜೊತೆಗೆ UK ಸರ್ಕಾರ ಹಾಗೂ ನೀತಿ ಆಯೋಗದ ಜೊತೆಗೆ ಸೇರ್ಕೊಂಡು ಇವಿ ಎಲೆಕ್ಟ್ರಿಕ್ ವೆಹಿಕಲ್ ಜಾಗೃತಿ ಜಾಲತಾಣಗಳನ್ನು ಕೂಡ ಏನ್ ಮಾಡಿದ್ದಾರೆ, ರೂಪಿಸಿದ್ದಾರೆ. ನೆಕ್ಸ್ಟ್ ಆಮದು ತೆರಿಗೆ ಬಗ್ಗೆ ಸ್ವಲ್ಪ ನೋಡೋಣ. ಚಿನ್ನದ ಮೇಲಿರುವಂತಹ ಆಮದು ತೆರಿಗೆ ಅಥವಾ ಇಂಪೋರ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ಬೇರೆ ದೇಶದಿಂದ ನಾವು ಚಿನ್ನವನ್ನ ಆಮದು ಮಾಡ್ಕೊಂಡ್ರೆ ಆ ಒಂದು ಆಮದು ತೆರಿಗೆ ಮೊದಲೆಷ್ಟಿತ್ತು? 7.5% ಇತ್ತು. ಅದನ್ನ 12.5% ಏರಿಸಬೇಕು ಅಂತ, 12.5% ಏರಿಸಬೇಕಂತ ಹೇಳಿ ಕೇಂದ್ರ ಸರ್ಕಾರ ಅಥವಾ ಏರಿಸಿ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ರೆ, ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಯಾಕೆ ಇದನ್ನ ಹೆಚ್ಚು ಮಾಡಿದ್ರು? 7.5 ದಿಂದ 12.5 ಯಾಕೆ ಒಂದು ಗೋಲ್ಡ್ ಇಂಪೋರ್ಟ್ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿದ್ರು ಅನ್ನೋದಕ್ಕೆ ಸ್ವಲ್ಪ ನಾವು ರೀಸನ್ಸ್ ಅನ್ನ ಹುಡ್ಕೋಣ. ಸೊ ಏನಾಗುತ್ತಪ್ಪ ಅಂದ್ರೆ, ನಮ್ಮ ದೇಶದಲ್ಲಿ ನಮ್ಗೆ ಎಷ್ಟು ಚಿನ್ನ ಬೇಕು, ಭಾರತೀಯರಿಗೆ ಚಿನ್ನ ಎಷ್ಟು ಕೊಟ್ಟರು ಸಾಲಲ್ಲ. ಸೊ ಹೀಗಾಗಿ ನಾವು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂತ ಚಿನ್ನಕ್ಕಿಂತ ಹೆಚ್ಚಿನ ಚಿನ್ನವನ್ನ ನಾವೇನ್ ಮಾಡ್ತಿದ್ವಿ, ಆಮದು ಮಾಡ್ಕೊಳ್ತೀವಿ. ಸೊ ಈ ರೀತಿ ಆಮದು ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ಬೇಕು ಅನ್ನುವಂತ ದೃಷ್ಟಿ ಯಾರ್ದು? ಕೇಂದ್ರ ಸರ್ಕಾರದ್ದು. ಆಮದು ಮಾಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ, ಈ ಆಮದು ಮಾಡ್ಕೊಳ್ಳೋದ್ರಿಂದ ನಮಗೆ ವಿತ್ತೀಯ ಕೊರತೆ ಆಗ್ತಿದೆ, ರೂಪಾಯಿಯ ಅಪಮೌಲ್ಯ ಆಗ್ತಿದೆ. ಅದನ್ನ ನಾವು ತಡಿಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ರು, ಇಲ್ಲಿ ಈ ಡಿಸಿಷನ್ ತಗೊಂಡ್ರು. ಸೊ ಈಗ ನೋಡಿ, ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಂಡ್ರೆ ಅಷ್ಟೇ ಪ್ರಮಾಣದ ವಸ್ತುಗಳನ್ನ ನಾವು ಕಳಿಸಿದ್ರೆ ಮಾತ್ರ ನಮ್ಮ ಒಂದು ವ್ಯಾಪಾರದ ಸಮತೋಲನ ನಡೆಯುತ್ತೆ. ಬಟ್ ಏನಾಯ್ತು, ಈಗ ನಾವು ಹೆಚ್ಚಿನ ಒಂದು ಚಿನ್ನವನ್ನ ಆಮದು ಮಾಡ್ಕೊಳ್ಳೋದ್ರಿಂದ ಇದರಿಂದ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಹೇಳ್ತೀವಿ. ಓಕೆ, ವ್ಯಾಪಾರದ ಒಂದು ಕೊರತೆ ಅಥವಾ ವಿತ್ತೀಯ ಕೊರತೆ ಕೂಡ ಆಗುತ್ತೆ. ಅದ್ರ ಜೊತೆಗೆ ನಾವು ನೋಡ್ತಾ ಇದೀವಿ, ಇವತ್ತು ಹೆಚ್ಚು ಕಡಿಮೆ ರೂಪಾಯಿ 79 ರೂಪಾಯಿ ಪರ್ ಡಾಲರ್. $1 1 ರೂಪಾಯಿ ಎಷ್ಟಾಗ್ತದೆ? $1 ಸುಮಾರು 79 ರೂಪಾಯಿ
ರೂಪಾಯಿಯಷ್ಟು ನಾವೇನ್ ಮಾಡ್ತಾ ಇದೀವಿ, ದುಡ್ಡನ್ನ ಕೊಡ್ತಾ ಇದೀವಿ. ಸೊ ಹೀಗಾಗಿ ರೂಪಾಯಿಯ ಅಪಮೌಲ್ಯವು ಕೂಡ ಆಗ್ತಿದೆ. ಇವೆಲ್ಲ ಆಗೋದಕ್ಕೆ ಕಾರಣ ಏನು, ನಾವು ಹೆಚ್ಚಿನ ಒಂದು ಆಮದು ಮಾಡ್ಕೊಳ್ತಾ ಇರೋದು. ಸೊ ಆಮದಲ್ಲಿ ಹೆಚ್ಚಿಗೆ ನಾವು ಮಾಡ್ಕೊಳ್ತಿರೋದು ಚಿನ್ನವನ್ನ. ಈ ಚಿನ್ನದ ಪ್ರಮಾಣವನ್ನ ಆಮದು ಮಾಡ್ಕೊಳ್ಳೋದು, ಜನರಿಗೆ ಚಿನ್ನ ಏನಾಗಬೇಕು, ದುಬಾರಿ ಆಗಬೇಕು. ಸೊ ಆ ಒಂದು ದೃಷ್ಟಿಯಿಂದ ನಾವು 7.5 ದಿಂದ ಇದನ್ನ 12.5%ಗೆ ಇಳಿಸ್ತಾ ಇದೀವಿ. ಇದರಿಂದ ಜನ ಚಿನ್ನ ಖರೀದ್ಕೊಳ್ಳೋದು ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ನಾವೇನ್ ಮಾಡ್ಬೋದು, ಈ ರೂಪಾಯಿ ಅಪಮೌಲ್ಯವನ್ನ ಸ್ವಲ್ಪ ಕಡಿಮೆ ಮಾಡುವಂತಹ ಒಂದು ಸಾಧ್ಯತೆ ಇದರಿಂದ ಆಗ್ಬೋದು. ನೋಡೋಣ ಏನಾಗುತ್ತಂತ. ಯಾಕಂದ್ರೆ ಸರ್ಕಾರದ ಡಿಸಿಷನ್ ತಗೊಂಡ್ರು, ರೂಪಾಯಿ ಈಗ ಹೆಚ್ಚು ಕಡಿಮೆ 79, ಒಂದು ಡಾಲರ್ಗೆ 79 ರೂಪಾಯಿ ಆಗಿದೆ. ಸೊ ಹೀಗಾಗಿ ಈ ಒಂದು ಕ್ರಮದಿಂದ ರೂಪಾಯಿಯ ಅಪಮೌಲ್ಯ ಆಗೋದು ಕಡಿಮೆ ಆಗುತ್ತಾ ಇಲ್ಲ ಅನ್ನೋದು ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಜುಲೈ 1 ನಾವೇನಂತ ಹೇಳ್ತಿದ್ವಿ, ನ್ಯಾಷನಲ್ ಡಾಕ್ಟರ್ಸ್ ಡೇ ಅಥವಾ ರಾಷ್ಟ್ರೀಯ ವೈದ್ಯರ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾಕೆ ಜುಲೈ 1 ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂತ ಮಾಡ್ತಾರೆ ಅನ್ನೋದಕ್ಕೆ ಕಾರಣ ಏನಂದ್ರೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಂತಹ ಬಿದನ್ ರಾಯ್ ಅವರು, ಇವರು ಮೂಲತಃ ಇವರು ವೈದ್ಯರಾಗಿದ್ರು. ಸೊ ಬಿದನ್ ರಾಯ್ ಅವರ ನಿಸ್ವಾರ್ಥ ಒಂದು ಸೇವೆಯನ್ನ ನೆನಪಿಸ್ಕೊಳ್ಳೋದಕ್ಕೆ, ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಆದಂತಹ ಬಿದನ್ ರಾಯ್ ಅವರು ಮಾಡಿದಂತಹ ನಿಸ್ವಾರ್ಥ ಸೇವೆಯನ್ನ ನೆನೆಸ್ಕೊಳ್ಳೋದಕ್ಕಾಗಿ ನಾವೇನ್ ಮಾಡ್ತಿದ್ವಿ, ಅವರ ಜನ್ಮ ದಿನವನ್ನ ರಾಷ್ಟ್ರೀಯ ವೈದ್ಯರ ದಿನ ಅಂತ ಆಚರಣೆ ಮಾಡ್ತೀವಿ. ಸೊ ಬಿದನ್ ರಾಯ್ ಅವರು ಬಹಳಷ್ಟು ಫೇಮಸ್ ಆಗಿದ್ರು. ಅವ್ರಿಗೆ ನಾವು ಏನಂತ ಹೇಳ್ತಿದ್ವಿ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ವಿ. ಸೊ ಅಂತಹ ಒಬ್ಬ ನಿಸ್ವಾರ್ಥ ಸೇವೆ ಮಾಡಿದಂತಹ ವ್ಯಕ್ತಿ ಹೆಸರಲ್ಲಿ ಈ ರಾಷ್ಟ್ರೀಯ ವೈದ್ಯರ ದಿನವನ್ನ ನಾವು ಆಚರಣೆ ಮಾಡ್ತೀವಿ. ಈ ವರ್ಷ ನಾವು ಮಾಡುವಂತಹ ಒಂದು ದಿನದ ಧ್ಯೇಯವಾಕ್ಯ ಅಥವಾ ವಿಷಯ ಏನಪ್ಪಾ ಅಂತಂದ್ರೆ, ಫ್ಯಾಮಿಲಿ ಡಾಕ್ಟರ್ಸ್ ಆನ್ ಫ್ರಂಟ್ ಲೈನ್ ಅಂತ. ಈಗ ಕುಟುಂಬ ವೈದ್ಯರು ಅಂತ ಹೇಳ್ತೀವಿ ನಾವು. ಯೂಶಲಿ ನಮ್ಮ ಕೆಮ್ಮು, ನೆಗಡಿ, ಜ್ವರ ಬಂದ್ರೆ ಯಾವ ವೈದ್ಯರನ್ನ ನಾವು ಹೋಗಿ ಮೀಟ್ ಆಗ್ತೀವಲ್ಲ ಅಂಥವ್ರಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೋಗಿ ಏನು ಮನೆ ಸುತ್ತಮುತ್ತಲು ಇರ್ತಾರಲ್ಲ ಅಂತ ಡಾಕ್ಟರ್ಸ್ಗೆ ಫ್ಯಾಮಿಲಿ ಡಾಕ್ಟರ್ಸ್ ಅಂತ ಕರಿತೀವಿ, ಅಥವಾ ಕುಟುಂಬ ವೈದ್ಯರ ಅಂತ. ಸೊ ಅವರೇ ನಮಗೆ ಫಸ್ಟ್ ಟ್ರೀಟ್ ಮಾಡೋದು. ಸೊ ಹೀಗಾಗಿ ಫ್ಯಾಮಿಲಿ ಡಾಕ್ಟರ್ಸ್ ಆನ್ ದ ಫ್ರಂಟ್ ಲೈನ್ ಅಂತ. ಸೊ ಎಲ್ಲಿದೆ ಯಾವುದೇ ಒಂದು ರೋಗಕ್ಕೆ ನಾವು ಏನಾದ್ರು ಚಿಕಿತ್ಸೆಯನ್ನ ಪಡಿಬೇಕಾದ್ರೆ ಫಸ್ಟ್ ಸ್ಟಾರ್ಟ್ ಆಗೋದು ಇಲ್ಲಿಂದ, ಈ ಕುಟುಂಬ ವೈದ್ಯರಿಂದ. ಸೊ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕಾಗಿ ಏನ್ ಮಾಡಿದ್ದಾರೆ, ಈ ವರ್ಷದ ವಿಷಯವಾಗಿ ಅಥವಾ ಧ್ಯೇಯವಾಕ್ಯವಾಗಿ ಫ್ಯಾಮಿಲಿ ಡಾಕ್ಟರ್ಸ್ ಆನ್ ಫ್ರಂಟ್ ಲೈನ್ ಅಥವಾ ಕುಟುಂಬ ವೈದ್ಯರು ಮುಂಚೂಣಿಯಲ್ಲಿ ಅಂತ ವಿಷಯವನ್ನ ಆಯ್ಕೆ ಮಾಡ್ಕೊಂಡ್ರು. ನೆಕ್ಸ್ಟ್ ನೀಲಿ ಸ್ಪೆಸಿಫಿಕ್ ಭಾಗಿದಾರರು ಅಥವಾ ಏನಂತ ಹೇಳ್ತಿದ್ವಿ, ಪಾರ್ಟ್ನರ್ಸ್ ಇನ್ ಬ್ಲೂ ಪೆಸಿಫಿಕ್ ಅನ್ನುವಂತ ಒಂದು ಉಪಕ್ರಮವನ್ನ ಚಾಲನೆ ನೀಡಲಾಗಿದೆ. ಏನಪ್ಪಾ ಅಂತಂದ್ರೆ, ಈಗ ಪೆಸಿಫಿಕ್ ಸಮುದ್ರ ಇದೆಯಲ್ಲ, ಈ ಪೆಸಿಫಿಕ್ ಓಷಿಯನ್, ಇದರ ಸುತ್ತಮುತ್ತಲು ಇರುವಂತಹ ದೇಶಗಳಲ್ಲಿ ಯಾರ ಪ್ರಭಾವ ಹೆಚ್ಚಾಯ್ತು, ಚೀನಾದವರ ಪ್ರಭಾವ ಹೆಚ್ಚಾಯ್ತು. ಸೊ ಚೀನಾದವರ ಪ್ರಭಾವವನ್ನ ಕಡಿಮೆ ಮಾಡೋದಕ್ಕೆ ನಾವು ಒಂದು ಅನೌಪಚಾರಿಕ ವೇದಿಕೆ ಅಥವಾ ಅನೌಪಚಾರಿಕ ಗುಂಪನ್ನ ರೆಡಿ ಮಾಡೋಣ ಅಂತ ಹೇಳಿ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನು, UK ಹಾಗೂ ನ್ಯೂಜಿಲೆಂಡ್ ದೇಶಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಇಂತಹ ಒಂದು ಪ್ಲಾಟ್ಫಾರ್ಮ್ ಅಥವಾ ವೇದಿಕೆಯನ್ನ ರೆಡಿ ಮಾಡಿದ್ರು. ಸೊ ಏನಾಗಿದೆ, ಈಗ ಪೆಸಿಫಿಕ್ ಓಷಿಯನ್ ಅಥವಾ ಪೆಸಿಫಿಕ್ ಸಮುದ್ರದ ಸುತ್ತಮುತ್ತಲಿನ ಒಂದು ದೇಶಗಳಲ್ಲಿ ಯಾರ ಪ್ರಭಾವ ಹೆಚ್ಚಾಯ್ತು, ಚೀನಾದವ್ರದ್ದು. ಅದನ್ನ ಕಡಿಮೆ ಮಾಡೋಣ ಅಂತ ಹೇಳಿ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನು, UK ಮತ್ತು ನ್ಯೂಜಿಲೆಂಡ್ ದೇಶಗಳು ಸೇರ್ಕೊಂಡು ಈ ಪಾರ್ಟ್ನರ್ಸ್ ಇನ್ ಬ್ಲೂ ಪೆಸಿಫಿಕ್ ಅಥವಾ ನೀಲಿ ಪೆಸಿಫಿಕ್ ನ ಭಾಗಿದಾರರು ಅಂತ ಒಂದು ಕ್ರಮವನ್ನ ಇವರು ತಗೊಂಡು ಬಂದಿದ್ದಾರೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಪೆಸಿಫಿಕ್ ದ್ವೀಪ ರಾಷ್ಟ್ರಗಳ ಜೊತೆಗೆ ಅಭಿವೃದ್ಧಿಗೆ ಸಹಕಾರ ನೀಡಬೇಕು. ಸೊ ಇಲ್ಲಿ ಚೈನಾ ಮಾಡ್ತಿರೋದೇನು, ಚೀನಾನು ಕೂಡ ಈ ಒಂದು ದೇಶಗಳ ಅಭಿವೃದ್ಧಿಗೆ ಸಹಕಾರ ಮಾಡಿ ಅವ್ರ ಮೇಲೆ ಏನ್ ಮಾಡ್ತಿದೆ, ತನ್ನ ಒಂದು ಪ್ರಭಾವನ ಹೆಚ್ಚು ಮಾಡ್ಕೊಳ್ತಿದೆ. ಅವ್ರಿಗೆ ಆರ್ಥಿಕವಾಗಿ, ಫಾರ್ ಎಕ್ಸಾಂಪಲ್ ಈಗ ದುಡ್ಡು ಕೊಡೋದಾಗ್ಲಿ ಅಥವಾ ಅಲ್ಲಿ ಏನಾದ್ರೂ ಕನ್ಸ್ಟ್ರಕ್ಷನ್ ಮಾಡೋದಾದ್ರೆ ಅದೆಲ್ಲವನ್ನು ಮಾಡಿಕೊಟ್ಟು ತನ್ನ ಪ್ರಭಾವನ ಹೆಚ್ಚು ಮಾಡ್ಕೊಂಡಿದ್ದು ಚೀನಾ. ಆ ಚೀನಾದ ರೀತಿಯಾಗಿ ನಾವು ಕೂಡ ಈ ದೇಶಗಳೊಂದಿಗೆ, ಇಲ್ಲಿರುವಂತಹ ದ್ವೀಪ ದೇಶಗಳೊಂದಿಗೆ ಸಂಬಂಧವನ್ನ ಹೆಚ್ಚಿಸಿಕೊಳ್ಳೋಣ ಅಂತ ಹೇಳಿ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್, UK ಮತ್ತು ನ್ಯೂಜಿಲೆಂಡ್ಗಳು ಇಂಥ ಒಂದು ಏನ್ ಮಾಡಿದ್ದಾರೆ ಅಂತಾರೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಓಕೆ, ಸೊ ಇದ್ರ ಜೊತೆಗೆ ಏನ್ ಮಾಡ್ಬೇಕು, ಅವರು ಪೆಸಿಫಿಕ್ ದ್ವೀಪಗಳ ಸಂಘಟನೆ ಅಂತ, ಪೆಸಿಫಿಕ್ ದ್ವೀಪಗಳ ಸಂಘಟನೆ ಜೊತೆಗೂ ನಾವು ನಮ್ಮ ಸಂಬಂಧವನ್ನ ಅಭಿವೃದ್ಧಿ ಮಾಡ್ಕೊಳ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಈಗ ಪೆಸಿಫಿಕ್ ದ್ವೀಪಗಳ ಸಂಘಟನೆ ಅಂದ್ರೇನು ಅಂದ್ರೆ, ಸ್ಪೆಸಿಫಿಕ್ ಒಂದು ಓಷಿಯನ್ ಅಲ್ಲಿ ಬರುವಂತಹ ಈ ದ್ವೀಪಗಳ ಒಂದು ಸಂಘಟನೆ. ಆ ಸಂಘಟನೆ ಏನಪ್ಪಾ ಅಂದ್ರೆ, ಇದು ಇಲ್ಲಿರುವಂತಹ ದ್ವೀಪ ರಾಷ್ಟ್ರಗಳ ಒಂದು ಒಕ್ಕೂಟ. ಇದು 1971ರಲ್ಲಿ ಇದು ಜಾರಿಗೆ ಬಂತು. ಸೊ ಇಲ್ಲಿ ಯಾವ್ಯಾವ ದೇಶಗಳಿದ್ದಾವೆ ಅಂತಂದ್ರೆ, ಇಲ್ಲಿ ಆಸ್ಟ್ರೇಲಿಯಾ, ಕುಕ್ ಐಲ್ಯಾಂಡು, ಓಕೆ, ಫೆಡರೇಷನ್ ಆಫ್ ಮೈಕ್ರೋನೇಷಿಯಾ, ಫಿಜಿ, ಫ್ರೆಂಚ್ ಪಾಲಿನೇಷಿಯಾ, ಕಿರಿಬಾಟಿ, ನೌರು, ನ್ಯೂ ಕ್ಯಾಲೆಡೋನಿಯಾ, ನ್ಯೂಜಿಲೆಂಡು, ನಿಯೆ, ಪಲಾವ್, ಪಪುವಾ ನ್ಯೂಗಿನಿಯಾ, ರಿಪಬ್ಲಿಕ್ ಆಫ್ ಮಾರ್ಷಲ್ ಐಲ್ಯಾಂಡು, ಸಮೂಹ ಮತ್ತೆ ಸೊಲೊಮನ್ ಐಲ್ಯಾಂಡ್ಸ್, ಟಾಂಗೋ, ತುವಲು,
ಮತ್ತೆ ವನುತು ಇವೆಲ್ಲ ಇಲ್ಲಿರುವಂತಹ ಒಂದು ದ್ವೀಪಗಳು. ಸೊ ಈ ಎಲ್ಲಾ ದ್ವೀಪಗಳನ್ನು ಸೇರ್ಕೊಂಡಿರುವಂತಹ ಒಂದು ಸಂಘಟನೆ ನಾವೇನಂತ ಹೇಳ್ತಿದ್ವಿ, ಪೆಸಿಫಿಕ್ ದ್ವೀಪಗಳ ಸಂಘಟನೆ ಅಂತ ಹೇಳ್ತಿದ್ವಿ. ಈ ಪೆಸಿಫಿಕ್ ದ್ವೀಪಗಳ ಸಂಘಟನೆಯ ಜೊತೆಗೆ ಸಂಬಂಧವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಯಾರು ರೆಡಿ ಆಗಿದ್ದಾರೆ, ಈ ನೀಲಿ ಪೆಸಿಫಿಕ್ ಭಾಗಿದಾರರು ಅಥವಾ ಪಾರ್ಟ್ನರ್ಸ್ ಇನ್ ಪೆಸಿಫಿಕ್ ಬ್ಲೂದವರು ಇವರು ಮುಂದಾಗಿದ್ದಾರೆ. ಓಕೆ, ಸೊ ಇಷ್ಟೆಲ್ಲ ಏನಿತ್ತು ಕರೆಂಟ್ ಅಫೇರ್ಸ್ ಇತ್ತು. ಸ್ವಲ್ಪ ವೇಗ ಆಗಿರ್ಬೋದು, ಆದ್ರೂ ಕೂಡ ನಮ್ದು ಏನಿದೆಯಲ್ಲ ಪೆಂಡಿಂಗು, ಇವತ್ತು 5ನೇ ತಾರೀಕು ಆದ್ರೂ ನಾವೇನ್ ಮಾಡಿದ್ವಿ, 4ನೇ ತಾರೀಕು ಅಥವಾ ಜುಲೈ 4ರವರೆಗಿನ ಒಂದು ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಸಾಧ್ಯ ಆದ್ರೆ ನಾಳೆ ದಿವಸ ಏನ್ ಮಾಡ್ಬಿಡ್ತೀನಿ, 5 ಮತ್ತು 6ರ ಓಕೆ 2 ದಿವಸದ್ದು ಒಂದ್ಸಾರಿ ಮುಗಿಸಿ ಅಟ್ಲೀಸ್ಟ್ 7ನೇ ತಾರೀಕಿನಿಂದ ನಾವು ಪ್ರತಿದಿನದ ಕರೆಂಟ್ ಅಫೇರ್ಸ್ ಅನ್ನ ಸ್ವಲ್ಪ ಆರಾಮಾಗಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಓಕೆ, ಸೊ ಯಾರ್ಯಾರು ನಮ್ಮ ಮಚ್ಚ ಕರೆಂಟ್ ಅಫೇರ್ಸ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಅನ್ನ ಲೈಕ್ ಮಾಡಿ, ಜೊತೆಗೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದನ್ನ ಶೇರ್ ಮಾಡುವಂತ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಿದ್ದೀನಿ. ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ಏನ್ ಮಾಡಬೇಕು, 9480216410ಗೆ ನಮಗೆ ತಿಳಿಸ್ಬೇಕು. ಅದ್ರ ಜೊತೆಗೆ ನಮ್ಮ ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮು ಮತ್ತೆ ಟೆಲಿಗ್ರಾಮ್ ಚಾನೆಲ್ಗಳ ಒಂದು ಲಿಂಕ್ ಅನ್ನ ನಾವೇನ್ ಮಾಡಿದ್ವಿ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಸೊ ಅದನ್ನ ನೀವು ನೋಡಿ ಆ ಗುಂಪುಗಳನ್ನ ಜಾಯ್ನ್ ಆಗಿ ಅಂತ ಹೇಳ್ತಿದ್ದೀನಿ. ಸೊ ಇಲ್ಲಿಗೆ ನಮ್ಮ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಅನ್ನ ಏನ್ ಮಾಡೋಣ, ಮುಗಿಸೋಣ. ಎಲ್ಲರಿಗೂ ಶುಭರಾತ್ರಿ.